ಕೆಟ್ಟ ಯೋಚನೆ ಒಳ್ಳೆ ಯೋಚನೆ ಸಹವಾಸ ದೋಷದಿಂದ ಬರುತ್ತಾ? ಅದು ಸಹವಾಸದಿಂದ ನಮ್ಗೆ ಹೆಚ್ಚಾಗುತ್ತಾ ಅಥವಾ ಒಳ್ಳೇದಾಗುತ್ತಾ? ಈ ಯೋಚನೆ ಅಂದಾಗ ಎಲ್ಲಿಂದ ಬರ್ತಾ ಇದೆ ಯೋಚನೆ ಅಂತ ಯೋಚನೆ. ಹೊರಗಡೆಯಿಂದ ಕೆಲವು ಯೋಚನೆಗಳು ಬರೋದು, ಇದು ಸಹವಾಸದಿಂದ ಬರೋದು. ಹೊರಗಡೆಯಿಂದ ನೋಡಿದ ಮೇಲೆ ಇಂದ್ರಿಯಗಳು ಆ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದ್ರಿಂದ ಬರೋದು. ಕೆಲವು ಯೋಚನೆಗಳೆಲ್ಲ ಹೊರಗಡೆಯಿಂದ ಬರುತ್ತೆ. ಅದೇ ಕಸ ಹಾಕಿದಂಗೆ, ಬೀದಿ ಕಸ ಒಳಗೆ ಬಂದಂಗೆ ಈ ಯೋಚನೆಗಳೆಲ್ಲ. ಅದನ್ನು ಕೂಡ ನಾವು ಅಕ್ಯುಮುಲೇಟ್ ಮಾಡ್ತಾನೇ ಇರ್ತೀವಿ. ಆ ಯೋಚನೆ ಅದನ್ನು ಬರೋದು ಯಾವಾಗ ಅಂದರೆ ನಾವು ಅದನ್ನು ರಕ್ಷಿಸಿದಾಗ, ಅಂಥ ಯೋಚನೆಗಳನ್ನ ಪೋಷಿಸಿದಾಗ, ಅದಕ್ಕೆ ಅಟೆನ್ಷನ್ ಕೊಟ್ಟಾಗ ಅದು ನಮ್ಮದಾಗ್ಬಿಡುತ್ತೆ. ಅದು ನಮ್ಮೊಳಗೆ ಸೇರ್ಕೊಂಡ್ಬಿಡುತ್ತೆ, ಆ ಡಸ್ಟ್ಬಿನ್ನಲ್ಲಿ ಸೇರ್ಕೊಂಡ್ಬಿಡುತ್ತೆ, ಹೊರಗಡೆ ಕಸ ಅದು. ಆದರೆ ನಮ್ಮ ಒಳಗಡೆ ನಮ್ಮ ಸ್ವಭಾವದಿಂದಲೇ ಕೆಲವು ಯೋಚನೆಗಳು ಬರುತ್ತೆ. ನಮ್ಮ ಅಹಂಕಾರದಲ್ಲಿ ಅಭ್ಯಾಸಗಳಿಂದ ಬರುತ್ತೆ ಕೆಲವು ಯೋಚನೆಗಳು. ಅದು ಮೆಕ್ಯಾನಿಕಲ್ಲಾಗಿ ನಾವು ಅದನ್ನು, ಅದು ಕೂಡ ಅಷ್ಟೊಂದು ಶಕ್ತಿ ಇರಲ್ಲ. ಹೊರಗಡೆಯಿಂದ ಬರೋ ಯೋಚನೆ ಹೊರಗಡೆಯಿಂದ ಬರೋದು, ಅದಕ್ಕೂ ಶಕ್ತಿ ಇಲ್ಲ. ಆದರೆ ನಾವು ಅಟೆನ್ಷನ್ ಕೊಟ್ಟಷ್ಟು ಶಕ್ತಿ, ನಮ್ಮ ಅಟೆನ್ಷನ್ನೇ ಶಕ್ತಿ ಅದಕ್ಕೆ. ದಟ್ ಈಸ್ ದಿ ಫುಡ್ ಫಾರ್ ದೋಸ್ ಥಾಟ್ಸ್ ವಿಚ್ ಈಸ್ ಎಕ್ಸ್ಟರ್ನಲ್. ಆಮೇಲೆ ಇನ್ನೊಂದು, ನಮ್ಮ ಅಹಂಕಾರದಿಂದ, ನಮ್ಮ ಸ್ವಾರ್ಥದಿಂದ ನಾವೇ ನಮ್ಮ ವ್ಯಕ್ತಿತ್ವ ಕೂಡಾಕೊಂಡು ಅದನ್ನು ಪದೇ ಪದೇ ಮಾಡ್ತಾ ಅಭ್ಯಾಸ ಮಾಡಿಕೊಂಡು ಅದು ನಮ್ಮ ಟೆಂಡೆನ್ಸಿ ಆಗಿಬಿಡುತ್ತೆ. ಆ ಟೆಂಡೆನ್ಸಿ ಹೋಗಿ ಹಾಗೆಯೇ ನಮಗೆ ಆ ಹ್ಯಾಬಿಟು ಟೆಂಡೆನ್ಸಿ ಆಗಿ ಅದು ನಮ್ಮ ಕ್ಯಾರೆಕ್ಟರ್ನಲ್ಲಿ ಸೇರ್ಕೊಂಡ್ಬಿಟ್ಟು ನಮ್ಮ ಪರ್ಸನಾಲಿಟಿ ಆಗಿಬಿಟ್ಟಿರುತ್ತೆ. ಅಂಥ ಯೋಚನೆಗಳು ನಮಗೆ ಕರ್ಮ ಅಂತಲೇ ಹೇಳಬೇಕು. ನಾವೇ ಅದನ್ನು ರಿಪೀಟೆಡಾಗಿ ಮಾಡಿ 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 ಸಿಕ್ಕಾಕೊಂಡಿರ್ತೀವಿ. ಆ ಯೋಚನೆ ಕೂಡ ಅದು ಹೊರಗಿಂದೇನೆ, ಅದು ಒಳಗಿಂದ ಬಂದಿಲ್ಲ. ನಾವು ಅಭ್ಯಾಸ ಮಾಡಿಕೊಂಡು ನಮ್ಮ ಕರ್ಮನ ಬೆಳೆಸ್ಕೊಂಡಿರೋದು, ಇದು ಇಂಟೆನ್ಷನಲ್ಲಾಗಿ ನಾವು ಮಾಡ್ಕೊಂಡಿರೋದು ಅಜ್ಞಾನದಿಂದ ಮಾಡ್ಕೊಂಡಿರೋದು. ಈ ಯೋಚನೆಗಳಿಗೆ ಬುಡ ಇಲ್ಲ, ಈ ಯೋಚನೆಗಳಿಗೆ ಬೇಸ್ ಇಲ್ಲ. ಯೋಚನೆಗಳು ಸ್ವಲ್ಪ ಜ್ಞಾನ ಇದ್ದರೆ ಇದನ್ನು ತೊಡೆದು ಹಾಕ್ಬೋದು, ಎದುರಿಸ್ಬೋದು ಈ ಯೋಚನೆಗಳನ್ನೆಲ್ಲ. ಇವೇ ನಮ್ಮ ಎಲ್ಲ ಮನಸ್ಸಿನ ಮೇಲೆ ಇರುವ ಲೇಪ ಪದರಗಳು, ಇದೆಲ್ಲನೂ ಕಸ, ಇದೆಲ್ಲ ಕೊಳೆನೆ ಯೋಚನೆಗಳು. ನಮ್ಮ ಅಹಂಕಾರದಿಂದ ನಾವೇ ಮಾಡ್ಕೊಂಡಿರೋದು, ಹೊರಗಡೆಯಿಂದ ಬಂದದ್ದು ಅಂದರೆ ಅಸಂಪ್ಷನ್ಸ್, ಇಮ್ಯಾಜಿನೇಷನ್ಸ್, ಆಮೇಲೆ ಒಪಿನಿಯನ್ಸ್, ನಮ್ಮದೇ ಆದ ಒಂದು ಪರ್ಸೆಪ್ಷನ್ಸ್, ವಾಟ್ ಎವರ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್, ಎವ್ರಿಥಿಂಗ್ ಈಸ್ ಫ್ರಮ್ ಔಟ್ಸೈಡ್. ಯಾವುದೂ ಇಲ್ಲ ಯೋಚನೆಗಳು. ಆದರೆ ಇನ್ನೊಂದಿದೆ, ಯಾವಾಗ ನಾವು ಯೋಚನೆಗಳೆಲ್ಲ ಸೀಸ್ ಆಗೋಯ್ತು ಮೆಡಿಟೇಷನ್ನಲ್ಲಿ, ಯಾವಾಗ ಹೊರಗಡೆಯಿಂದ ನಾವು ಇಂದ್ರಿಯಗಳು ಕಂಪ್ಲೀಟಾಗಿ ಒಳಗಡೆ ತಿರ್ಕೊಂಡ್ಬಿಡು, ವೆನ್ ವಿ ವಿತ್ಡ್ರಾ ಟು ಕಂಪ್ಲೀಟ್ಲಿ ಅವರ್ ಸೆನ್ಸಸ್ ಇನ್ ಮೆಡಿಟೇಷನ್, ವೆನ್ ದೆರ್ ಇಸ್ ನೋ ಥಾಟ್ ಫ್ರಮ್ ಔಟ್ಸೈಡ್, ನಾವು ಬ್ಲಾಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ನಾವೇನೂ ಹೊರಗಡೆ ಪ್ರಪಂಚಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆ ಥರ ಟೈಮ್ನಲ್ಲಿ ನಮ್ಮ ಅಭ್ಯಾಸಗಳ ಯೋಚನೆಗಳು ಕೂಡ ಸಬ್ಸೈಡ್ ಆಗುತ್ತೆ. ಹಾಗೆಯೇ ಯಾಕೆಂದರೆ ನಾವು ಅಹಂಕಾರಕ್ಕೆ ಶಕ್ತಿ ಕೊಡ್ತಾ ಇಲ್ಲ, ನಾವು ಒಂದು ಬೇರೆ ಒಂದು ಸ್ಥಿತಿನ ಆಯಾಮದಲ್ಲಿದ್ದೀವಿ. ಈಗ ಮೈಂಡು ಖಾಲಿ ಇದೆ, ಅಂದರೆ ರೆಡಿ ಇದೆ. ಫಸ್ಟು ಖಾಲಿ ಆಗೋಕ್ಕೆ ರೆಡಿ ಆಗ್ತಾ ಇದೆ, ಖಾಲಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದೆ. ಫಸ್ಟು ಖಾಲಿ ಆದಮೇಲೆ ತಾನೇ ಬೆಳಕು ಬರೋದು. ಆಗ ಆಟೋಮೆಟಿಕ್ಕಾಗಿ ನಮಗೆ ಧ್ಯಾನದಲ್ಲಿ ಇಂಟ್ಯೂಷನ್ನಲ್ಲಿ ಕೆಲವು ಯೋಚನೆಗಳು ಬರುತ್ತೆ, ಅದು ಕೂಡ ಯೋಚನೆಗಳು. ಧ್ಯಾನದಲ್ಲಿ ನಮ್ಮ ಒಳಗಿಂದ ಏಳುವ ಯೋಚನೆಗಳು ಬೇರೆ, ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ಬರ್ತಾ ಇರೋ ಯೋಚನೆಗಳನ್ನ ಹೊರಗಿಂದು ಅಭ್ಯಾಸದ ಮೇಲೆ ಬರ್ತಾ ಇರೋದು. ಅದಕ್ಕೆ ನಾವೇನು ಹೇಳ್ತೀವಿ, ಡು ನಾಟ್ ರೆಸಿಸ್ಟ್ ದೋಸ್ ಥಾಟ್, ಡು ನಾಟ್ ಗಿವ್ ಇಂಪಾರ್ಟೆನ್ಸ್, ಡು ನಾಟ್ ಜಡ್ಜ್ ದೋಸ್ ಥಾಟ್ಸ್. ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಡಿ, ಬಿಟ್ಬಿಡಿ, ಲೆಟ್ಕೋ. ಯಾಕೆಂದರೆ ಅದಕ್ಕೆ ಬೇಸಿಲ್ಲ, ನೀವು ಬಿಟ್ಟರೆ ಅದು ಹೊಟ್ಟೋಗುತ್ತೆ. ಅದು ಮೋಡ ಥರ, ಅದು ಬರ್ತಾ ಇದೆ ಹೋಗ್ತಾ ಇದೆ, ಅದಕ್ಕೆ ಕೇರ್ ಮಾಡಬೇಡಿ. ಅದು ಕೆಟ್ಟ ಯೋಚನೆ ಆದರೂ ಆಗಲಿ, ಒಳ್ಳೆಯ ಯೋಚನೆ ಆಗಲಿ, ಅದೆಲ್ಲ ನಮ್ಮ ಅಹಂಕಾರದಿಂದ ಬಂದಿರೋದು. ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಸರಿ, ಇದು ತಪ್ಪು, ಈ ಯೋಚನೆ ಬೇಕು, ಇದು ಬೇಡ, ಇದು ಒಳ್ಳೆ ಪ್ಲೆಸೆಂಟ್ ಫೀಲಿಂಗು, ಅನ್ಪ್ಲೆಸೆಂಟ್ ಫೀಲಿಂಗು ಎಲ್ಲ ನಾವು ಮಾಡ್ಕೊಂಡಿರೋದಷ್ಟೇನೆ. ಇದು ಯಾವುದಕ್ಕೂ ಅರ್ಥ ಇಲ್ಲ ನೀವು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟಾಗ. ಅದಕ್ಕೆ ಧ್ಯಾನದಲ್ಲಿ ಎಂಥ ಶೋಧನೆ ಆಗುತ್ತೆ. ನಾವು ಬಿಟ್ಬಿಡ್ತೀವಿ, ಯೋಚನೆಗಳು ಬಿಟ್ಬಿಡ್ತೀವಿ, ಭಾವನೆಗಳನ್ನ ಬಿಟ್ಬಿಡ್ತೀವಿ. ಯಾಕೆ ನಮಗೆ ಚೆನ್ನಾಗಿ ಗೊತ್ತಿದೆ, ನಮ್ಗೆ ಇವೆಲ್ಲವೂ ಕೂಡ ನಾವೇ ಮೈ ಮೇಲೆ ಹಾಕ್ಕೊಂಡಿರೋದು, ಅದಕ್ಕೆ ಶಕ್ತಿ ಕೊಡ್ತಾ ಇರೋದು ಎಲ್ಲ. ಈಗ ಅಟೆನ್ಷನ್ ನಿಮ್ಗೆ ಅದ್ರ ಕಡೆ ಇಲ್ಲ. ದ ಮೊಮೆಂಟ್ ಅಟೆನ್ಷನ್ ಕೊಟ್ಟಿಲ್ಲ, ನೀವು ಡಿಸ್ಪ್ಯಾಷನೇಟಾಗಿ ಅದನ್ನು ನೋಡ್ತೀರಾ ಬೇಡ ಅಂತ, ಆಟೋಮೆಟಿಕ್ಕಾಗಿ ಉದುರೋಗುತ್ತವೆಲ್ಲ. ಯಾಕೆಂದರೆ ಮಾಯೆ ಅದು, ನಾನ್ ಎಕ್ಸಿಸ್ಟಿಂಗ್. ನೀವು ಕೊಟ್ಟಾಗ ಅದು ಎಕ್ಸಿಸ್ಟೆನ್ಸು. ಇವಾಗ ಇಲ್ಲ ಅದು, ಯಾಕೆ ನೀವು ಕೊಡ್ತಾ ಇಲ್ಲ, ಶಕ್ತಿ ಕೊಡ್ತಾ ಇಲ್ಲ ಅದಕ್ಕೆ, ಸ್ಟ್ರಾಂಗ್ ಆಗಿಲ್ಲ ಅದೀಗ, ಎಲ್ಲ ಬುಡ ಇಲ್ಲ ಅದಕ್ಕೆ, ಎಲ್ಲ ಪಟ ಅಂತ ಉದುರ್ಕೊಂಡ್ಬಿಡುತ್ತೆ. ಈ ಎಲೆ ಉದುರ್ದಂಗೆ ಉದುರ್ಕೊಂಡ್ಬಿಡುತ್ತೆ ಅದೆಲ್ಲ. ಪ್ರತಿದಿನ ಕೂತ್ಕೊಂಡು ಅದನ್ನೇ ಮಾಡಬೇಕು. ಆಗ ಜಾಗ ಆಗುತ್ತೆ, ಒಳಗಡೆ ಖಾಲಿ ಆಗುತ್ತೆ. ಅದ್ರಲ್ಲಿ ಹಿಡ್ಕೊಂಡಿದ್ದ ಶಕ್ತಿಯೆಲ್ಲ ನಮ್ಗೆ ಇವಾಗ ಬರುತ್ತೆ. ನಾವು ಇದುವರೆಗೂ ಅದನ್ನೆಲ್ಲ ಹಿಡ್ಕೊಂಡಿದ್ವಲ್ಲ, ವೀಕ್ ಅನಿಸ್ತಾ ಇತ್ತು. ಇವಾಗ ಅದನ್ನೆಲ್ಲ ತಾನೇ ಅದು ಮುದ್ರಿದ ತಕ್ಷಣ ಯಾವುದನ್ನು ನಾವು ಹಿಡ್ಕೊಳ್ಳೋಕೆ ಶಕ್ತಿ ಉಪಯೋಗಿಸಿವೋ ಅದೆಲ್ಲ ನಮ್ಗೆ ಇವಾಗ ಸ್ಟ್ರೆಂತ್ ಥರ ಬರ್ತಾ ಇದೆ. ಎವ್ರಿ ಮೆಡಿಟೇಷನ್ ಇಟ್ಸ್ ಎ ಸ್ಟ್ರೆಂತ್ ಬಿಕಾಸ್ ಯು ಆರ್ ಲೆಟ್ ಗೋಯಿಂಗ್ ಆಲ್ ದಟ್ ಕರ್ಮಾಸ್. ಆವಾಗ ಏನಾಗುತ್ತೆ, ಆ ಸ್ಟ್ರೆಂತು ಬರುತ್ತೆ, ಜೊತೆಗೆ ನಿಮಗೆ ಜಾಗನೂ ಇದೆ ಒಳಗಡೆ. ಈಗ ಮೈಂಡ್ ಖಾಲಿ ಆಗ್ತಾ ಇದೆ, ಆ
ಖಾಲಿ ಜಾಗದಲ್ಲಿ ಒಳಗಡೆಯಿಂದ ಅಥವಾ ಮೇಲಿಂದ ಅಥವಾ ಸಮ್ವೇರ್ ಗೊತ್ತಿಲ್ಲ ಎಲ್ಲಿಂದ ಬರುತ್ತೋ ಆ ಇಂಟ್ಯೂಷನ್ ಬರೋಕ್ಕೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ. ಯು ಆರ್ ಓಪನ್ ನೌ, ಯು ಆರ್ ಓಪನ್ ಟು ದಿ ಸ್ಕೈ, ಯು ಆರ್ ಓಪನ್ ಟು ಅನ್ಬೌಂಡೆಡ್ ರಿಯಾಲಿಟಿ, ಯು ಆರ್ ಓಪನ್ ಟು ದಟ್ ಎಟರ್ನಿಟಿ. ಆಗ ಸಮಥಿಂಗ್ ವಿಲ್ ಕಮ್ ಟು ಯು. ಅದು ಹೇಳಕ್ಕೆ ಸಾಧ್ಯವೇ ಇಲ್ಲ. ಅದು ಯಾರ್ಯಾರಿಗೆ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮೇಲಿಂದ ಬಂದುಬಿಡುತ್ತೆ. ಅಂಥ ಇಂಟ್ಯೂಟಿವ್ ಯೋಚನೆಗಳು ಬಹಳ ಪವರ್ಫುಲ್ಲಾಗಿರುತ್ತೆ. ಅದರಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ. ಅದು ಸೆಲ್ಫಿಶ್ ಆಗಿರಲ್ಲ, ಅದರಲ್ಲಿ ಪ್ರೇರಣೆಗಳಿರುತ್ತೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಶಕ್ತಿ ಕೊಡುತ್ತೆ. ಬುದ್ಧಿಯನ್ನು ಶೋಧಿಸಿ ಒಳಗಡೆಯಿಂದ ವಿವೇಕವನ್ನು ಜಾಗೃತಗೊಳಿಸಿ ನಿಮ್ಮಲ್ಲಿ ಒಂದು ಎಚ್ಚರವನ್ನು ತರುತ್ತೆ. ನೀವು ಅಲರ್ಟ್ ಆಗ್ತೀರಾ. ಆಮೇಲೆ ಪ್ರತಿಯೊಂದು ಮೊಮೆಂಟು ನಿಮಗೆ ಅದು ಇದ್ದಿದ್ದು ಕಾಣಿಸುತ್ತೆ, ಸಮಗ್ರ ದೃಷ್ಟಿ ಬರುತ್ತೆ, ಸಮ್ಯಕ್ ಜ್ಞಾನ ಉಂಟಾಗುತ್ತೆ. ಆ ಯೋಚನೆಗಳು ತುಂಬ ಬೇರೆ. ಅದಕ್ಕೆ ಕೆಟ್ಟ ಯೋಚನೆ ಒಳ್ಳೆಯ ಯೋಚನೆಗೆ ಯಾವುದಕ್ಕೂ ಶಕ್ತಿ ಇಲ್ಲ. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಶಕ್ತಿನೇ ಇಲ್ಲ. ದೆರ್ ಇಸ್ ನಥಿಂಗ್ ಲೈಕ್ ರೈಟ್ ಆ್ಯಂಡ್ ರಾಂಗ್. ದಟ್ ಇಟ್ ಸೆಲ್ಫ್ ಈಸ್ ರಾಂಗ್. ಆ ರೈಟ್ ಆ್ಯಂಡ್ ರಾಂಗ್ ಬರೋದೇನೆ. ಯಾಕೆಂದರೆ ಅಂಥ ಯೋಚನೆಗಳು ಇಲ್ಲವೂ ಇಲ್ಲ. ಅದೆಲ್ಲ ನಾವು ಮಾಡ್ಕೊಂಡಿರೋದು. ಅದು ನಮಗೆ ಗೊತ್ತಾದ ತಕ್ಷಣ ನಾವು ಯಾರಾದರೂ ಕೆಟ್ಟದಾಗ ನಡ್ಕೊಂಡ್ರೆ, ಒಳ್ಳೆಯದಾಗಿ ನಡ್ಕೊಂಡ್ರೆ ನಾವು ಸಮತೋಲನದಲ್ಲಿರ್ತೀವಿ. ನಾವು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಈ ಜ್ಞಾನ ಬರಬೇಕು. ಅಮ್ಮ, ಗಣಪತಿಗೂ ಮತ್ತೆ ಮೂಲಾಧಾರಕ್ಕೂ ಏನ್ ಸಂಬಂಧ? ಮೂಲಾಧಾರ ಗಣಪತಿಯ ನಿಲಯ, ಮನೆ. ಅವನಲ್ಲಿದ್ದಾನೆ, ಸದಾ ಇರ್ತಾನೆ. ಹೇಗೆ ಆ ಮೂಲಾಧಾರ ಅವನ ಮನೆ ಆಯಿತು? ಇದು ಭಾಳ ಸೈಂಟಿಫಿಕ್ಕೂ ಹೌದು, ಭಾಳ ಸ್ಪಿರಿಚುವಲ್ಲೂ ಹೌದು. ಇದನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ದೇಹನ ಎರಡು ಭಾಗ ಮಾಡಿ ನೋಡಿಕೊಂಡು ಕಲಿಬೇಕು. ಎನರ್ಜಿ ಲೆಫ್ಟ್ ಆ್ಯಂಡ್ ರೈಟ್, ಮೇಲ್ ಆ್ಯಂಡ್ ಫೀಮೇಲ್, ಎಮೋಷನ್ ಆ್ಯಂಡ್ ಲಾಜಿಕ್, ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಎಡ ಬಲ ಎರಡೂ ಕೂಡ ಆ್ಯಕ್ಚುಲಿ ಬ್ಯಾಲೆನ್ಸಲ್ಲೇ ಇರಬೇಕು. ಯಾವತ್ತೂ ಎರಡು ಬ್ರೈನು ಬ್ಯಾಲೆನ್ಸಲ್ಲಿರಬೇಕು, ಇಡ ಮತ್ತು ಪಿಂಗಳ ಬ್ಯಾಲೆನ್ಸಲ್ಲಿರಬೇಕು, ಇಡೀ ದೇಹ ಬ್ಯಾಲೆನ್ಸಲ್ಲಿರಬೇಕು. ಅಂದರೆ ಪಂಚ ಇಂದ್ರಿಯಗಳು ಸಿಂಕ್ರೊನೈಸ್ ಆಗಿರಬೇಕು, ಪಂಚ ಪ್ರಾಣಗಳು ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡಬೇಕು, ಪಂಚಕೋಶಗಳಲ್ಲಿ ಒಂದು ಹಾರ್ಮನಿ ಇರಬೇಕು. ಇದೇ ಯೋಗ. ದಿಸ್ ಈಸ್ ಕಾಲ್ಡ್ ಇಂಟಿಗ್ರೇಷನ್. ಆಲ್ವೇಸ್ ಬ್ಯಾಲೆನ್ಸ್, ಹಾರ್ಮನಿ ಆ್ಯಂಡ್ ಯೂನಿಯನ್. ಒಳಗಡೆ ಯಾವಾಗ ಅದರದ್ದು ಹಾರ್ಮನಿ ಇದೆ, ಅದು ನಮ್ಮ ಪರ್ಸನಾಲಿಟಿನದ್ದು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಏರುಪೇರಾಯಿತು, ಪರ್ಸನಾಲಿಟಿಲಿ ರಿಫ್ಲೆಕ್ಟ್ ಆಗುತ್ತೆ. ಅವ್ರು ಹೊರಗಡೆ ನೋಡೇ ತಿಳ್ಕೊಬೋದು ಒಳಗಡೆ ಎಲ್ಲೋ ಇಂಬ್ಯಾಲೆನ್ಸ್ ಇದೆ ಅಂತ. ಆ ಬ್ಯಾಲೆನ್ಸ್ ಆಗಿರೋ ಮನುಷ್ಯ ಸಿಕ್ಕೋದೇ ಕಷ್ಟ. ಅದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಕೂಡ, ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಆದರೆ, ಎನರ್ಜಿನಲ್ಲಿ ಇಂಬ್ಯಾಲೆನ್ಸ್ ಆದರೆ, ನಿಮ್ಮ ಆರ್ಗನ್ಸ್ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಫಂಕ್ಷನ್ಸ್ಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಗುಣಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಎಮೋಷನಲ್ ಇಂಬ್ಯಾಲೆನ್ಸ್ ಆದರೆ ಸಾಕು, ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಕೋಆರ್ಡಿನೇಟ್ ಮಾಡದೇ ಇದ್ರೇ ಎಷ್ಟೊಂದು ನೆಗೆಟಿವಿಟಿ ನಿಮ್ಮಿಂದ ಹೊರಗೆ ಬರುತ್ತೆ. ಅದು ಮತ್ತೆ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಯಾಕೆಂದರೆ ಈ ಬಾಡಿ ನೋಡೋಕ್ಕೆ ಹೀಗಿದೆ, ಬಟ್ ದಿಸ್ ಮೈಕ್ರೋಕಾಸಮ್ ಎಕ್ಸಾಕ್ಟ್ಲಿ ರೆಪ್ಲಿಕ್ ಆಫ್ ದಿ ಮ್ಯಾಕ್ರೋಕಾಸಮ್. ಇದನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡಿಕೊಂಡು. ಇದೇ ಸೆಲ್ಫ್ ಸ್ಟಡಿ ಅನ್ನೋದು. ಸ್ಟಡಿ ಮಾಡಬೇಕು, ಬರೀ ನಿಮ್ಮ ಸೈಕಲಾಜಿಕಲಿ ನಿಮ್ಮ ಎಮೋಷನ್ ಸ್ಟಡಿ ಮಾಡೋದಲ್ಲ, ಇಡೀ ದೇಹನ. ಆವಾಗ ನಮಗೆ ಗೊತ್ತಾಗುತ್ತೆ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಎರಡೂ ಬ್ಯಾಲೆನ್ಸ್ ಇರಬೇಕಂತ. ಇದು ಎಮೋಷನಲ್ ಬ್ರೈನ್ ಈಸ್ ದಿ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಇಸ್ ಎ ಲಾಜಿಕಲ್ ಬ್ರೈನ್. ಒಂದನ್ನು ಶಿವ ಅಂತ ಕರೆದರು ಯೋಗಿಗಳು, ಇದನ್ನು ಶಕ್ತಿ ಅಂತ ಕರೆದರು. ಈ ಶಿವ ಶಕ್ತಿಯ ಒಂದು ಸಮಾಗಮವೇ ಯೋಗ. ಬ್ಯಾಲೆನ್ಸ್ ಯಾವಾಗ ಯೋಗಿಯಲ್ಲಿ ಕಂಪ್ಲೀಟ್ ಬ್ಯಾಲೆನ್ಸ್ ಆದಾಗ 72,000 ನಾಡಿಗಳು ತನ್ನಷ್ಟಕ್ಕೆ ಓಪನ್ ಆಗುತ್ತೆ. ಎನರ್ಜಿ ಎಲ್ಲ ಕಡೆನೂ ಸಮತೋಲನವಾಗಿ ಸಮತ್ವದಲ್ಲಿ ಹರಡಿಕೊಳ್ಳುತ್ತೆ. ಈ ನದಿ ನೀರು ಅಲೆಗಳು ಹೋಗುತ್ತಲ್ಲ, ಆ ರೀತಿ ಹರಡಿಕೊಳ್ಳುತ್ತೆ. ಅವನು ಒಂದು ಉನ್ನತವಾದ ಒಂದು ಯೋಗ ಸ್ಥಿತಿಯಲ್ಲಿ ಇರ್ತಾನೆ. ಅದೊಂದು ತುರ್ಯಾವಸ್ಥೆಗೆ ಮೀರಿದ ಸ್ಥಿತಿ, ಅದು ಹಾಗಿರ್ತಾನೆ ಯೋಗಿ. ಅಂದರೆ ಇಡ ಮತ್ತು ಪಿಂಗಳದಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಚಂದ್ರನಾಡಿ, ಸೂರ್ಯನಾಡಿ, ಅವನ ದೇಹ ಕೂಡ ಸಮಶೀತೋಷ್ಣ ಕರೆಕ್ಟಾಗಿರುತ್ತೆ. ಟೆಂಪ್ರೇಚರ್ ಕೂಡ
ಕರೆಕ್ಟಾಗಿರುತ್ತೆ, ಹಾರ್ಟ್ ಬೀಟ್ ಕರೆಕ್ಟಾಗಿರುತ್ತೆ, ಪಲ್ಸ್ ರೇಟ್ ಕರೆಕ್ಟಾಗಿರುತ್ತೆ, ಪ್ರತಿಯೊಂದು ಕಣವೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡು ಥ್ರಾಬ್ ಆಗ್ತಾ ಇರುತ್ತೆ. ಈ ಸ್ಥಿತಿನಲ್ಲಿದ್ದಾಗ ಎರಡೂ ಬ್ಯಾಲೆನ್ಸ್ ಆಗಿದ್ದಾಗ ಸುಷುಮ್ನ ನಾಡಿ ಒಳಗೆ ಕುಂಡಲಿನಿ ಸಲೀಸಾಗಿ ಆ 3 ಸುತ್ತಿದ ಆ ಸರ್ಪಾಕಾರದ ಕುಂಡಲಲ್ಲಿ ಹೆಡೆ ಬಿಚ್ಚಿಕೊಂಡು ಹೊರಡ್ತಾಳೆ ಮೇಲೆ. ಅಂದರೆ ಹುಟ್ಟಿತು ಅಂದರೆ ಕ್ರಿಯೇಟಿವಿಟಿ ಪ್ರಾರಂಭ ಆಯಿತು. ದಟ್ ಇಟ್ ಸೆಲ್ಫ್ ಈಸ್ ದಿ ಕ್ರಿಯೇಟಿವಿಟಿ ಇನ್ ಎ ಮ್ಯಾನ್. ನಮ್ಮಲ್ಲಿ ಎರಡೂ ಲಾಜಿಕ್ ಆ್ಯಂಡ್ ಇಮೋಷನ್ ಬ್ಯಾಲೆನ್ಸ್ ಆದ ತಕ್ಷಣ, ಇಡ ಪಿಂಗಳ ಬ್ಯಾಲೆನ್ಸ್ ಆದ ತಕ್ಷಣ, ಬ್ಯಾಲೆನ್ಸ್ ಇದ್ದರೆ ಮಾತ್ರ 1 ಇಂಚ್ಗಿಂತ ಕಮ್ಮಿ ಆ ಕುಂಡಲಿನಿ ಶಕ್ತಿ ಸುಷುಮ್ನ ನಾಡಿ ಒಳಗೆ ಎಂಟರ್ ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ನಮಗೆ ದ್ವಿಜ. ಪುನಃ ಹುಟ್ಟುತ್ತೀವಿ ನಾವು, ನಮಗೆ ಇನ್ನೊಂದು ಸಂಸ್ಕಾರವಾದ ಇನ್ನೊಂದು ಜನ್ಮ ಸಿಕ್ತು ಅಂತ. ಹಾಗೆ ಜನನ ಆಗಿದ್ದ ಶಕ್ತಿನೇ ಗಣಪತಿ, ಮಾನಸ ಪುತ್ರ ಆಫ್ ಶಿವಾನ್ ಶಕ್ತಿ. ಶಿವಶಕ್ತಿಯರು ಒಬ್ರಿಗೊಬ್ಬರು ಒಲಿದು ನಮ್ಮಲ್ಲಿ ಸೇರಿಕೊಳ್ತಾರೆ. ನಾವು ಅದಕ್ಕೆ ಅಲೋ ಮಾಡಿದ್ದೀವಿ, ಬಾಡಿನ ಕೊಟ್ಟಿದ್ದೀವಿ, ದೇಹನ ಅಲೋ ಮಾಡಿದ್ದೀವಿ, ಅದು ಆಗೋದಕ್ಕೆ ಬಿಟ್ಟಿದ್ದೀವಿ, ನಮ್ಮ ಮನಸ್ಸನ್ನು ಹರಿಯಕ್ಕೆ ಬಿಟ್ಟಿದ್ದೀವಿ. ನಮ್ಮ ಬುದ್ಧಿ ಕಂಪ್ಲೀಟಾಗಿ ಬೆಳಕಾಗಿದೆ, ಪ್ರಚೋದನೆ ಆಗಿದೆ, ಧೀಶಕ್ತಿ ಪ್ರಚೋದನೆ ಆಗಿದೆ, ಸಿದ್ಧಿಗಳು ಲಭಿಸ್ತಾ ಇದೆ, ಬುದ್ಧಿ ಸಿದ್ಧಿಗಳಿದ್ದಾರೆ, ರೆಡಿಯಾಗಿದ್ದಾರೆ. ಮೇಲೆ ಕೆಳಗಿಂದ ಆ ಶಕ್ತಿ ನಮಗೆ ಕಾಣಿಸ್ಕೊಳ್ಳುತ್ತಲ್ಲ, ಅದು ಮೂಲಾಧಾರ ಗಣಪತಿ ಶಕ್ತಿ. ಗಣಪತಿಯನ್ನು ಮಾನಸ ಪುತ್ರ ಅಂತ ಕರಿತೀವಿ. ಆ ಗಣಪತಿ ಶಕ್ತಿ ಯಾವಾಗಲೂ ಸದಾ ಶಿವಶಕ್ತಿಯರ ಜೊತೆಗೇ ಇರುತ್ತದೆ, ಎರಡೂ ಸೇರಿದ ಶಕ್ತಿ ಅದು. ಅದರಿಂದ ಅದು ಬಹಳ ನಮಗೆ ಗಣಪತಿ ಅಂದರೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳನ್ನು ಮಾಡೋದು ಅಂತ. ಯಾರಿಗೆ ಆ ಗಣಪತಿ ಶಕ್ತಿ, ಆ ಕ್ರಿಯೇಟಿವಿಟಿ ಒಳಗಿಂದ ಜಾಗೃತವಾಗಿದೆಯೋ, ದಟ್ ಈಸ್ ದಿ ಮೋಸ್ಟ್ ಹೆಲ್ದಿಯೆಸ್ಟ್ ಸ್ಟೇಟ್, ಯೋಗಿಕ್ ಸ್ಟೇಟ್ ಅದು. ಅವರು ಮಾಡೋದೆಲ್ಲ ಕೂಡ ಕಾನ್ಷಿಯಸ್ ಲೆವೆಲಿಂದನೇ ಮಾಡ್ತಾರೆ. ಫ್ರಮ್ ಎ ಸ್ಟೇಟ್ ಆಫ್ ಬೀಯಿಂಗ್ ಕಾನ್ಷಿಯಸ್ ಆಗಿರ್ತಾರೆ ಮಾಡುವಾಗ. ಯಾವಾಗಲೂ ಕೂಡ ಅವ್ರ ಫೀಲಿಂಗ್ನಲ್ಲಿ ಆ ಕಂಪ್ಯಾಷನ್ ಅನ್ನೋದು ಇದ್ದೇ ಇರುತ್ತೆ. ಮತ್ತು ಅವ್ರು ಮಾಡೋ ಕೆಲಸದಲ್ಲಿ ಕ್ರಿಯೇಟಿವಿಟಿ ಕಾಣಿಸ್ಕೊಳ್ಳುತ್ತೆ. ಕಾನ್ಷಿಯಸ್, ಕಂಪ್ಯಾಷನ್ ಆ್ಯಂಡ್ ಕ್ರಿಯೇಟಿವಿಟಿ ಟುಗೆದರ್ ಹೀ ಈಸ್ ಇನ್ ಎ 3 ಡೈಮೆನ್ಷನಲ್ ಪರ್ಸನಾಲಿಟಿ ಅಥವಾ ಇಂಡಿವಿಜುವಾಲಿಟಿ. ಅದಕ್ಕೆ ಗಣಪತಿಯನ್ನು ನಾವು ಮುಂಚೆ ಪ್ರಾರಂಭದಲ್ಲೇ ಬರೆಸೋದು. ಯಾಕೆ ಅಂದರೆ ಅವನು ಒಂದು ಸತಿ ಎದ್ದುಬಿಟ್ಟ ಅಂದರೆ ನಿರ್ವಿಘ್ನವಾಗಿ ಕಾರ್ಯಗಳು ನಡ್ಕೊಂಡು ಹೋಗುತ್ತೆ. ಅದೇ ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ಕಾನ್ಷಿಯಸ್ ಆಗಿ ಮಾಡ್ತೀವಿ, ಎಲ್ಲೂ ಫೇಲ್ಯೂರ್ ಇಲ್ಲ, ಜಾಗೃತೆಯಿಂದ ಮಾಡ್ತೀವಿ, ಅಲರ್ಟ್ ಆಗಿರ್ತೀವಿ. ಗಣಪತಿ ಪೂಜೆ ಮಾಡಿದಾಗ ಅಲರ್ಟ್ನೆಸ್ ಬರುತ್ತೆ ನಮಗೆ. ಅವನು ಮಾಡೋದೆಲ್ಲ ಅವನು ನಮ್ಮಲ್ಲಿ ಇದ್ಕೊಂಡು ಮಾಡಿಸ್ತಾನೆ ಕೆಲಸನ ನಿರ್ವಿಘ್ನವಾಗಿ. ಅವನೆಲ್ಲೂ ಆಚೆ ನಿಂತ್ಕೊಂಡಿಲ್ಲ. ನಮ್ಮಲ್ಲಿ ಆ ಕ್ರಿಯೇಟಿವ್ ಪವರ್ ಇರೋರು ಹೇಗಿರ್ತಾರೆ, ಹೊಸ ಯಾವಾಗಲೂ ಪ್ರತಿಯೊಂದು ಕ್ಷಣವೂ ಹೊಸದೇನೋ ಅವರಲ್ಲಿ ಜನಿತವಾಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ನ್ಯೂ ಈಸ್ ಮೆಸೆಂಜರ್ ಆಫ್ ಗಾಡ್ಸ್ ಶಕ್ತಿ ಅಂತ. ಗಣಪತಿ ಶಕ್ತಿ ಅಂದರೆ ಆಲ್ವೇಸ್ ನ್ಯೂ, ಆಲ್ವೇಸ್ ಕ್ರಿಯೇಟಿವ್, ಆಲ್ವೇಸ್ ಇನ್ನೋವೇಟಿವ್, ನೋ ಇಮಿಟೇಷನ್, ನೋ ಕಂಪ್ಯಾರಿಸನ್, ನೋ ಬೇರೆಯವ್ರು ನೋಡಿ ಕಾಪಿ ಇಲ್ಲವೇ ಇಲ್ಲ, ಅಂಥ ಕ್ರಿಯೇಟಿವಿಟಿ ಬರುತ್ತೆ. ಯಾವಾಗಲೂ ಹೊಸದು, ಯಾವಾಗಲೂ ಹೊಸ ಬೆಳಕು. ಇದು ಇಲ್ಲಿ ವಿಘ್ನ ಬರೋಕ್ಕೆ ಸಾಧ್ಯವೇ ಇಲ್ಲ. ಏನು ಕೆಲಸ ಆಗಬೇಕಾದ್ರೂ ಅಲ್ಲಿವರೆಗೂ ಬೆಳಕಿದ್ದೇ ಇರುತ್ತೆ. ಇದು ತುಂಬ ವಿಶೇಷವಾದ ಪೂಜೆ ಗಣಪತಿ ಪೂಜೆ ಅನ್ನೋದು. ಅದನ್ನು ನಮ್ಮಲ್ಲೇ ಅದು ಸಿಕ್ಬಿಟ್ರೆ ಅಂತೂ ಆವಾಗ ಸುಬ್ರಹ್ಮಣ್ಯನ ದರ್ಶನ ಈಸಿ ಆಗುತ್ತೆ. ಗಣಪತಿ ಅಲ್ಲೇ 3 ಸುತ್ತು ಸುತ್ಕೊಂಡು ಬಂದ ಅಂತಾರೆ ತಂದೆ ತಾಯಿನ. ಆ 3 ಸರ್ಪಾಕಾರದ ಕುಂಡಲಿ ಶಕ್ತಿ ಮಲಗಿರೋದು ಹೇಳೋದೇ ಇದೆಯಲ್ಲ, ಆ ಗಣಪತಿ ಎದ್ದ 3 ಸುತ್ತು ಸುತ್ತಕೊಂಡು ಅಮ್ಮ ಅಪ್ಪನ ಸುತ್ತಬಿಟ್ಟ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ 6 ಚಕ್ರಗಳು, 6 ಮುಖ ಸುಬ್ರಹ್ಮಣ್ಯಂದು. ನಿಧಾನವಾಗಿ ಶಕ್ತಿ ಹಾವು ಥರ ಸರ್ಪೆಂಟ್ ಪವರ್ ಥರ ಏರ್ಕೊಂಡು ಹೋಗುವಾಗ ಸುಬ್ರಹ್ಮಣ್ಯ ಪ್ರದಕ್ಷಿಣೆ ಬರ್ತಾನೆ. ಆ ಥರ ನಮ್ಮಲ್ಲೇ ಕಂಪ್ಲೀಟ್ ಕೈಲಾಸನ ನೋಡ್ಬೋದು. ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಎಲ್ಲ. ಮನಸ್ಸು ಕರಗೋದು ಯಾವ್ದ್ರಲ್ಲಿ, ಅಹಂಕಾರ ಕರಗೋದು ಯಾವ್ದ್ರಲ್ಲಿ ಅಮ್ಮ? 2 ಮನಸ್ಸು ಯಾವುದು, ಅಹಂಕಾರ ಯಾವುದು ನೋಡ್ಕೊಳ್ಳೋಣ. ಸ್ಟಫ್ ಏನು? ಅಹಂಕಾರ ಇಲ್ಲವೇ ಇಲ್ಲ. ಮನಸ್ಸಾದರೂ ಮಾಯೆ, ಅಹಂಕಾರ ಇಲ್ಲವೇ ಇಲ್ಲ. ಆ ಮಾಯೆಯಿಂದ ಸೃಷ್ಟಿಯಾದದ್ದು. ಇವಾಗ ಮನಸ್ಸಿಗೆ ಬರೋಣ. ಮನಸ್ಸು ಅಂದರೆ ಏನು? ಜಸ್ಟ್ ಅನ್ ಇಂಪ್ರೆಷನ್. ನಮ್ಮ ದೇಹ ಪಂಚಭೂತಗಳಿಂದ ಆಗಿದ್ದರೆ ತನ್ಮಾತ್ರೆಗಳು ಅಂತಾರೆ.
ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಕೂಡ ನಮ್ಮ ಪಂಚಭೂತಾತ್ಮಕವಾದ ಶರೀರದ ಒಂದು ಸೂಕ್ಷ್ಮ ರೂಪಗಳು. ಇವೆಲ್ಲ ತತ್ವಗಳು, ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ ಅಂತ ಹೇಳಲ್ವಾ. ಇವುಗಳಿಂದ ಪಂಚಭೂತಗಳು, ಪಂಚಪ್ರಾಣಗಳು ಎರಡೂ ನಮ್ಮ ಇಂದ್ರಿಯಗಳಿಗೆ ಸಹಾಯ ಮಾಡ್ತಾ ಇದೆ. ಇಂದ್ರಿಯ ಈಸ್ ಬಾಡಿ, ಎ ಕಾಂಪ್ಲೆಕ್ಸ್ ಇಂದ್ರಿಯ ಬಾಡಿ. ಎಲ್ಲ ಇಂದ್ರಿಯಗಳು ಸೇರಿ ನಾವು ಬಾಡಿ ಅಂತ ಕರಿತೀವಿ. ಆ ಒಂದು ಇಂದ್ರಿಯಗಳ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಈ ತನ್ಮಾತ್ರೆಗಳು ಸೇರಿ ಮನಸ್ಸು ಅಂತಾಗಿರೋದು. ಇದು ಕೂಡ ಒಂದು ಇಂದ್ರಿಯವೇ, ಮನಸ್ಸು ಒಂದು ಇಂದ್ರಿಯವೇ, ಉಪೇಂದ್ರಿಯ ಅಂತ ಹೇಳ್ತೀವಿ ನಾವು. ಇಟ್ಸ್ ಎ ಕಾಮನ್ ಮೈಂಡ್, ಎಲ್ಲದನ್ನೂ ಮಾಡುತ್ತೆ ಇದು. 5 ಇಂದ್ರಿಯಗಳ ಕೆಲಸವನ್ನು ಮಾಡಬಲ್ಲದು ಇದು. ಮನಸ್ಸು ಇಂದ್ರಿಯಗಳ ದೇಹದ ಸೂಕ್ಷ್ಮ ಇನ್ವಿಸಿಬಲ್ ಪಾರ್ಟ್ ಆಫ್ ಯುವರ್ ಬಾಡಿ ಈಸ್ ದಿ ಮೈಂಡ್. ಅದರಿಂದ ಮನಸ್ಸನ್ನು ಏನೂ ಮಾಡೋಕ್ಕಾಗಲ್ಲ. ಮನಸ್ಸನ್ನು ನಾವು ಬಳಸ್ಕೊಂಡು, ಮನಸ್ಸನ್ನು ರಿವೈವ್ ಮಾಡಿ, ರಿಫೈನ್ ಮಾಡಿ, ಅದು ಸೂಕ್ಷ್ಮತೆಯನ್ನು ಕಂಡುಕೊಂಡು, ಗುಣವನ್ನು, ದೋಷವನ್ನು ಎಲ್ಲ ಪರಿಹಾರ ಮಾಡ್ಕೊಂಡು ಮನಸ್ಸನ್ನು ಸಾಧನವಾಗಿ ಬಳಸ್ಬೋದು. ಆದರೆ ಈ ಅಹಂಕಾರ ಅನ್ನೋದು ಬೇರೆ. ಈ ಮನಸ್ಸು ತಾನಾಗ್ತಾನೆ ಕರ್ಗೋಗುತ್ತೆ. ಅಂದರೆ ನಾವು ಯಾವಾಗ ಮನಸ್ಸನ್ನು ಒಲಿಸ್ಕೊಳ್ತೀವಿ, ಟೇಮ್ ಮಾಡ್ತೀವಿ, ಅದನ್ನು ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ತೀವಿ, ನಮ್ಮ ಕಡೆಗೆ ತಿರುಗಿಸ್ಕೊಳ್ತೀವಿ. ಅಹಂಕಾರಕ್ಕೂ ಮತ್ತು ಆ ಸೆಲ್ಫ್ ಅಂತ ಏನಿದೆ, ನಿಜವಾದ ನಾನು ಮತ್ತು ಅಹಂಕಾರ, ಇದೆರಡಕ್ಕೂ ವ್ಯತ್ಯಾಸ ನಾವು ಯಾವಾಗ ನಮಗೆ ಅರಿವಾಗಿ ನಾವು ಅಹಂಕಾರನ ದೂರ ಇಡ್ತೀವಿ, ಮನಸ್ಸಿಗೆ ಗೊತ್ತಾಗೋಗುತ್ತೆ. ನಾನು ಫಾಲ್ಸನ್ನು ಫಾಲೋ ಮಾಡ್ತಾ ಇದ್ದೆ, ನಾನು ಅಹಂಕಾರಕ್ಕೆ ಅಧೀನವಾಗಿದ್ದೆ, ನಾನು ಗುಲಾಮನಾಗಿದ್ದೆ, ಇವಾಗ ನನ್ನ ಕೆಲಸ ಬೇಡ, ನಾನು ಈ ಕಡೆ ತಿರುಗೋಣ ಅಂತ. ಮನಸ್ಸು ಈಸ್ ಎ ವೆರಿ ಬೆಸ್ಟ್ ಇನ್ಸ್ಟ್ರೂಮೆಂಟ್ ನಾವು ಸರಿಯಾಗಿ ಉಪಯೋಗಿಸಿದ್ದಲ್ಲಿ. ಇಲ್ಲದೆ ದುರುಪಯೋಗ ಮಾಡಿಕೊಂಡ್ರೆ ಅದೇ ಶತ್ರು. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ನಿನ್ನ ಮೋಕ್ಷಕ್ಕೂ ಮನಸ್ಸು, ಬಂಧನಕ್ಕೂ ಮನಸ್ಸೇ ಕಾರಣ. ಶತ್ರು ಅಥವಾ ಮಿತ್ರ ಎರಡೂ ಮನಸ್ಸೇನೆ. ನಾವು ಯಾವ ರೀತಿ ಮನಸ್ಸನ್ನು ಬಳಸ್ತೀವಿ ಅನ್ನೋದು ನಮ್ಮ ಕೈನಲ್ಲಿದೆ, ವಿವೇಕದಲ್ಲಿದೆ. ಅದರಿಂದ ಮನಸ್ಸನ್ನು ನಾವು ನಮ್ಮ ಕಡೆಗೆ ತಿರುಗಿಸ್ಕೊಂಡಾಗ ಇಟ್ಸ್ ಅ ಮೈಂಡ್ ಈಸ್ ಅ ಬೆಸ್ಟ್ ಒಬೀಡಿಯಂಟ್ ಸರ್ವೆಂಟ್ ಟು ಸರ್ವ್ ದಿ ಸೋಲ್. ಆ ಥರ ನಮ್ಮ ಸೋಲ್ನ ಸರ್ವ್ ಮಾಡೋಕ್ಕೆ ಆ ಮನಸ್ಸನ್ನು ಬಳಸ್ಕೋಬೇಕು. ಆ ಬುದ್ಧಿ ಮಾತು ಕೇಳಿಕೊಂಡು, ಬುದ್ಧಿ ಹಿಂದೆ ಹೋಗ್ಕೊಂಡು, ಬುದ್ಧಿಗೆ ಶರಣಾಗಿ, ಬುದ್ಧಿಗೆ ಗುಲಾಮನಾಗಿ, ಆ ಒಂದು ಅಹಂಕಾರದ ಬುದ್ಧಿಗೆ ಅದು ಒಲ್ಕೊಂಡ್ಬಿಟ್ರೆ ನಮ್ಮ ಯೂಸ್ ಬರಲ್ಲ, ಅದು ಮಿಸ್ಯೂಸೇ ಆಗೋದು ಮೈಂಡು. ಅದಕ್ಕೆ ಈ ಮನಸ್ಸು ಕರಗಬೇಕಾದ್ರೆ ನಾವು ಮೊದಲು ಅಹಂಕಾರದಿಂದ ಮನಸ್ಸನ್ನು ಬಿಡಿಸ್ಕೊಂಡ ತಕ್ಷಣ ಮನಸ್ಸು ತನ್ನ ನಿಜವಾದ ಕೆಲಸವನ್ನು, ಪರ್ಪಸ್ ಯಾತಕ್ಕದಿದೆ ಅದರ ಉದ್ದೇಶನ ಅದು ಸಾಧಿಸುತ್ತೆ. ಅದರಿಂದ ಮನಸ್ಸನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೋದು. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಪ್ಯೂರಿಫಿಕೇಷನ್ ಆಫ್ ದಿ ಮೈಂಡ್, ಪ್ಯೂರಿಫಿಕೇಷನ್ ಆಫ್ ದಿ ಇಂದ್ರಿಯಗಳು, ಪ್ಯೂರಿಫಿಕೇಷನ್ ಆಫ್ ದ ಬಾಡಿ, ಎಲ್ಲವೂ ಧ್ಯಾನದ ಕೆಲವು ಪ್ರಾಸೆಸ್ಸು ಇದೆಲ್ಲನೂ ಕೂಡ. ಆದರೆ ಆ ಬುದ್ಧಿ ಮಾತ್ರ ಆ ಶೋಧನೆ ಆಗಲೇಬೇಕು ಅಹಂಕಾರ ಕರಗಕ್ಕೆ. ಬುದ್ಧಿ ಯಾವಾಗ ವಶವಾಗಿಬಿಟ್ಟಿದೆ, ಸಮತೋಲನ ಕಳ್ಕೊಂಡಿದೆ, ಭ್ರಮಾಧೀನವಾಗಿದೆ, ನಮ್ಮ ಬುದ್ಧಿನೇ ಬಹಳ ಮುಖ್ಯ. ಆ ಬುದ್ಧಿನೇ ಸರಿಯಾಗಿದ್ದರೆ ಆ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೋಬಹುದು. ಆದರೆ ಬುದ್ಧಿ ಏನಾಗಿದೆ, ಬುದ್ಧಿ ಕೆಟ್ಟಿದೆ, ಬುದ್ಧಿ ಮಂಕಾಗಿದೆ, ಬುದ್ಧಿ ಮತಿಹೀನವಾಗಿದೆ. ನಮ್ಮ ಬುದ್ಧಿ ಪ್ರಾಣಿಗೆ ಇಲ್ಲದೇ ಇರುವಂತಹ ಒಂದು ವರ, ಶಾಪ ಆಗಿಬಿಟ್ಟಿದೆ. ಅದು ಅಹಂಕಾರನ ರಕ್ಷಣೆ ಮಾಡ್ತಾ ಇದೆ. ಅಹಂಕಾರದ್ದು ಏನೂ ಇಲ್ಲ, ಅದು ಬರೀ ನೆರಳನ್ನು ಹಿಡಿಯೋಕ್ಕೆ ಇಡೀ ಬುದ್ಧಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ನೆರಳನ್ನು ನಾವು ರಕ್ಷಣೆ ಮಾಡಿಕೊಂಡು, ಅದನ್ನು ದೊಡ್ಡದು ಮಾಡಿಕೊಂಡು, ಅದೇ ಸರ್ವಸ್ವ ಅಂದ್ಕೊಂಡು, ಅದರ ಬೇಕು ಬೇಡಗಳನ್ನು ನಾವು ಪೂರೈಸ್ಕೊಳ್ಳೋಕ್ಕೆ ನಮ್ಮ ಮನಸ್ಸನ್ನು ಗುಲಾಮನ ಮಾಡಿ, ನಮ್ಮ ಇಂದ್ರಿಯಗಳನ್ನು ಗುಲಾಮ ಮಾಡಿ, ನಮ್ಮ ವಸ್ತು ಪ್ರಪಂಚವನ್ನು ಕೂಡ ಆ ಅಹಂಕಾರಕ್ಕೆ ಗುಲಾಮರನ್ನಾಗಿ ಮಾಡಿ ಆ ಅಹಂಕಾರ ಅಷ್ಟೊಂದು ಆಳ್ತಾ ಇದೆ. ಇದೇ ಒಂದು ವೈಪರ್ಯಾಸ. ಅದರಿಂದ ನಾವು ಮನಸ್ಸನ್ನು ಕರಗಿಸ್ಬಿಡ್ಬೋದು. ಯಾವಾಗ ಅದು ಕರಗುತ್ತೆ, ತನ್ನಷ್ಟಕ್ಕೆ ತಾನೇ ನಮ್ಮ ಬುದ್ಧಿ ನಮ್ಮ ಹತೋಟಿನಲ್ಲಿದ್ದಾಗ ಮತ್ತು ಅಹಂಕಾರವನ್ನು ನಾವು ಸುಳ್ಳು ಅಂತ ಗೊತ್ತಾದಾಗ, ಮಾಯೆಯ ಅರಿವಾದಾಗ. ಇದಕ್ಕೆಲ್ಲ ಜ್ಞಾನನೇ ಮದ್ದು. ನಮಗೆ ಗೊತ್ತಾಗಬೇಕು, ಆತ್ಮಜ್ಞಾನದಲ್ಲಿ ನನಗೆ ಈ ಬುದ್ಧಿ ಇರೋದು ಮನಸ್ಸನ್ನು ಪಳಗ್ಸೋಕ್ಕೆ, ಇಂದ್ರಿಯವನ್ನು ಹತೋಟಿನಲ್ಲಿ ಆರೋಗ್ಯವಾಗಿ ಇಟ್ಟಿರೋಕ್ಕೆ ಇರೋದು, ಪರಮಾತ್ಮನ ಕಡೆಗೆ ತಿರುಗಿಸೋಕ್ಕೆ ಇರೋದು ಬುದ್ಧಿ. ಆದರೆ ಅಹಂಕಾರದ ಕಡೆಗೆ ಮಾಯೆಯಿಂದ ಆ ಕಡೆ ಹೊರಟೋಗಿದೆ ಅನ್ನೋ ಒಂದು ಆತ್ಮಜ್ಞಾನ ಸಂಶೋಧನೆಯಲ್ಲಿ ಸಿಕ್ಕಬೇಕು. ಅದಕ್ಕೆ ಫಸ್ಟು ನಾವು ಅರಿವಾದ ತಕ್ಷಣ, ಇದು ನಾನು ಈ ಬುದ್ಧಿಗೆ ಅರಿವಾದ ತಕ್ಷಣ, ಬುದ್ಧಿಗೆ ಒಂದು ಅವೇರ್ನೆಸ್ ಬಂದ ತಕ್ಷಣ, ಬುದ್ಧಿ ಅಲರ್ಟ್ ಆದ ತಕ್ಷಣ, ಬುದ್ಧಿ ಜಾಗೃತವಾದ ತಕ್ಷಣ, ಬುದ್ಧಿ ಪ್ರಚೋದನೆ ಆದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅಹಂಕಾರ ಸುಳ್ಳು ಅಂತ. The moment when you understand, the moment when you realize, the moment when you see from inside,
ಅದು ಮಾಯ ಆಗೋಗುತ್ತೆ. ಯಾಕೆಂದರೆ ಅದಿಲ್ಲ, ಇಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್. ನಾವು ಅದಕ್ಕೆ ಅಟೆನ್ಷನ್ನು ಕೊಟ್ಟು ನಾವು ಅದನ್ನು ಅಸ್ಯೂಮ್ ಮಾಡಿಕೊಂಡು ನಾವು ಇಮ್ಯಾಜಿನ್ ಮಾಡಿಕೊಂಡು ನಾವೇ ಅದನ್ನು ಪೋಷಣೆ ಮಾಡ್ತಿದ್ದೀವಿ. ಅದು ಭ್ರಮೆ. ಯಾವಾಗ ಜ್ಞಾನದ ಬೆಳಕು ಬಿದ್ದಾಗ ಆ ಕತ್ತಲು ಹಾಗೆಯೇ ಕರಗೋಗುತ್ತೆ. ಅಹಂಕಾರ ನಮ್ಮ ಜ್ಞಾನದಲ್ಲಿ ಕರಗುತ್ತೆ. ಆದರೆ ಮನಸ್ಸು ಇಮ್ಮಿಡಿಯೇಟಾಗಿ ಯಾವಾಗ ಅಹಂಕಾರ ಕರಗೋಯ್ತೋ ಮನಸ್ಸಿಗೆ, ಆಗ ಒಂದು ನಿಶ್ಚಲವಾದ ಒಂದು ಗುರಿ ಸಿಕ್ಬಿಡುತ್ತೆ. ಇದುವರೆಗೂ ಅದು ಇದು ಅಹಂಕಾರದಿಂದ ಓಡ್ತಾ ಇತ್ತು, ಕೆಟ್ಟ ಬುದ್ಧಿ ಹಿಂದೆ ಓಡ್ತಾ ಇತ್ತು, ಅಹಂಕಾರಕ್ಕೂ ಬುದ್ಧಿಗೂ ತಾನು ಶರಣಾಗಿತ್ತು. ಇವಾಗ ಬುದ್ಧಿ ಯಾವಾಗ ಸುಬುದ್ಧಿಯಿಂದ ಆ ಪ್ಯೂರ್ ಇಂಟೆಲಿಜೆನ್ಸಿಂದ ಫಳಫಳ ಅಂತ ಹೊಳಿತಾ ಇದೆ, ಆ ಬೆಳಕಿನ ಕಡೆಗೆ ಮನಸ್ಸು ಹರಿದು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳಿದೆ. ಇಟ್ ಈಸ್ ಅ ಟೋಟಲಿ ಟ್ರಾನ್ಸೆಂಡಿಂಗ್ ದಿ ಮೈಂಡ್. ದ ಮೈಂಡ್ ಟ್ರಾನ್ಸೆಂಡ್ಸ್. ಅದೇನಾಗುತ್ತೆ, ತಾನೇ ಹೋಗಿ ಬುದ್ಧಿಯಲ್ಲಿ ಬೆರೆತು ಕಾನ್ಷಿಯಸ್ನೆಸ್ ಲೆವೆಲ್ನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಬುದ್ಧಿ ಯಾವಾಗಲೂ ವಿಶಾಲವಾಗಕ್ಕೆ ಬಿಡಬೇಕು, ಎಕ್ಸ್ಟೆಂಡ್ ಆಗಕ್ಕೆ ಬಿಡಬೇಕು, ಅದನ್ನು ಪಸರಿಸೋಕ್ಕೆ ಬಿಡಬೇಕು ಬುದ್ಧಿಯನ್ನು, ಯಾವನ್ನ ಮನಸ್ಸನ್ನು. ಮನಸ್ಸು ಯಾವಾಗ ವಿಶಾಲವಾಯಿತೋ ಆಗ ಅದು ಸುಲಭವಾಗಿ ಪ್ಯೂರಿಫಿಕೇಷನ್ಗೆ ಒಳ್ಳೆಯದಾಗತ್ತೆ. ಯಾವಾಗ ಅದಾಗತ್ತೆ, ಧ್ಯಾನದಲ್ಲಿ ಮನಸ್ಸನ್ನು ಹಾಗೆ ಹರಿಯೋದಕ್ಕೆ ಬಿಟ್ಬಿಡಬೇಕು. ಅದರ ಸ್ವಭಾವ ಅದು ಕಂಡುಕೊಳ್ಳುತ್ತೆ, ತಾನು ಕಾನ್ಷಿಯಸ್ನೆಸ್ನಲ್ಲಿ ಆಕಾಶದಲ್ಲಿ ಸೇರ್ಕೊಂಡು ಬಿಡುತ್ತೆ. ಯಾವಾಗ ಅದನ್ನು ಸಂಕುಚಿತ ಮಾಡ್ತೀವಿ ಅಹಂಕಾರದಿಂದ, ಆಗ ಅದರ ಕೆಲಸ ಏನು ಬಂದಿದೆಯೋ, ಯಾವ ಪರ್ಪಸ್ಗೆ ಬಂದಿದೆಯೋ ಅದಕ್ಕೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಅಮ್ಮ, ಬಹಳಷ್ಟು ಸಲ ನಾವು ಮಾತಾಡ್ತಿರ್ಬೇಕಾದ್ರೆ ಅವನ ಸ್ವಭಾವ ಬಹಳ ಚೆನ್ನಾಗಿದೆ ಅಥವಾ ಅವನ ನಡವಳಿಕೆ ಇತ್ತೀಚೆಗೆ ಯಾಕೋ ಸರಿ ಹೋಗ್ತಿಲ್ಲ ಅಂತ ಕೇಳಿರ್ತೀವಿ. ಈ ನಡವಳಿಕೆ ಮತ್ತೆ ಸ್ವಭಾವದಲ್ಲಿ ಏನ್ ವ್ಯತ್ಯಾಸ? ನಾವು ಇದಕ್ಕೆ ಎರಡು ಜ್ಞಾಪಕ ಇಟ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಅಸ್ತಿತ್ವ ಅಂತ ಒಂದಿದೆ. ಅಸ್ತಿತ್ವ ಅಂತ ಹೇಳಿದಾಗ ಎಸೆನ್ಸ್ ಅಂತ, ಟ್ರೂ ಎಸೆನ್ಸ್ ಎಲ್ಲರಲ್ಲೂ ಇದೆ. ಅದಿಲ್ಲದೆ ಏನೂ ಇಲ್ಲವೇ ಇಲ್ಲ, ವಸ್ತುನೇ ಇಲ್ಲ. ಅದಿದ್ದೇ ಇದೆ, ಎಲ್ಲ ಪ್ರತಿಯೊಂದರಲ್ಲೂ ಇದೆ. ಅದು ಚರಾಚರದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ, ಅದರದ್ದೇ ಆದ ಒಂದು ಧರ್ಮ ಇದೆ, ಅದರದ್ದೇ ಆದ ಒಂದು ಸ್ವರೂಪ ಇದೆ. ಹಾಗೆ ನಮ್ಮಲ್ಲಿ ಒಂದು ಅಸ್ತಿತ್ವ ಇದೆ. ಇದು ಸ್ವಭಾವ ನಮ್ಮದು. ಆ ಸ್ವಭಾವ ಹೇಗಿದೆ ಅಂದರೆ ಎಲ್ಲರಲ್ಲೂ ಕಾಮನ್, ಎಲ್ಲರಲ್ಲೂ ಕೂಡ ಆ ಸ್ವಭಾವ ವೆರಿ ಪ್ಯೂರ್, ವೆರಿ ಪೀಸ್ಫುಲ್, ವೆರಿ ಬ್ಲಿಸ್ಫುಲ್, ವೆರಿ ನ್ಯಾಚುರಲ್. ಎಷ್ಟಿದೆ ನಮಗೆ ಆ ಸ್ವಭಾವ? ಅಬಂಡೆಂಟ್, ಅನ್ಬೌಂಡೆಡ್. ಇದಕ್ಕೆ ಲೆಕ್ಕನೇ ಇಲ್ಲ. ಅಪ್ರಮೇಯ ಅಂತ ಸ್ವಪ್ರಕಾಶ ಮನೋವಾಚಾಮಗೋಚರ ಆ ದೇವರ ಸ್ವಭಾವ, ಅದು ಡಿವಿನಿಟಿ, ಅದು ಆ ಡಿವೈನ್ ಕ್ವಾಲಿಟಿ, ಅದು ನಿಮ್ಮ ಅಸ್ತಿತ್ವ. ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ನಾನು ಪ್ಯೂರ್ ಅಂತ, ಐ ಆಮ್ ಹೋಲ್ ಅಂತ, ಐ ಆಮ್ ಕಂಪ್ಲೀಟ್ ಅಂತ, ಐ ಆಮ್ ಟೋಟಲ್ ಅಂತ. ಇದು ಎಲ್ಲರ ಸ್ವಭಾವ, ನಂದು ನಿಂದು ಅಂತಲ್ಲ, ಎಲ್ಲರ ಸ್ವಭಾವ. ಎಲ್ಲದರ ಒಳಗಿನ ಆ ಒಂದು ಕಾನ್ಸ್ಟೆಂಟ್ ಏನಿದೆ, ಪರದೆ ಥರ ಇದೆ, ಎಲ್ಲಕ್ಕೂ ಒಂದು ಬೇಸ್ ಆಗಿದೆ ಅದರ ಸ್ವಭಾವ. ದಟ್ ವಿಚ್ ಈಸ್ ಎಕ್ಸಿಸ್ಟಿಂಗ್ ಆಲ್ವೇಸ್, ಅದು ಕಾನ್ಸ್ಟೆಂಟ್, ಅದು ಸ್ವಭಾವ. ಯಾರು ಆ ಸ್ವಭಾವವನ್ನು ಮುಟ್ತಾರೋ ಅಥವಾ ಸ್ವಭಾವದ ಕಡೆಗೆ ತಿರುಗಿಸ್ಕೊಳ್ತಾರೋ ಬುದ್ಧಿನ, ಆಟೋಮೆಟಿಕ್ಕಾಗಿ ಆ ಸ್ವಭಾವ ಅವರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಯು ಎಕ್ಸ್ಪ್ರೆಸ್ ದಟ್ ಸ್ವಭಾವ, ದಟ್ ಬಿಕಮ್ಸ್ ಯುವರ್ ಬಿಹೇವಿಯರ್. ನಿನ್ನ ಬಿಹೇವಿಯರ್ ಹೇಗಾಗುತ್ತೆ ಅಂದರೆ ನಿನ್ನ ಸ್ವಭಾವದಿಂದ ಆಗುತ್ತೆ. ಯಾವ ಸ್ವಭಾವ? ನಿನ್ನ ಅಸ್ತಿತ್ವದಿಂದ ಬಂದಂಥ, ಸೋರ್ಸಿಂದ ಬಂದಂತಹ. ಯಾವಾಗ ನೀನು ನಿನ್ನನ್ನು ಕನೆಕ್ಟ್ ಮಾಡಿರ್ತೀಯ, ಆಗ ನೀನು ನಡ್ಕೊಳ್ಳೋ ರೀತಿ, ನಿನ್ನ ಮಾತು, ನಿನ್ನ ನುಡಿ, ನಡೆ ಎಲ್ಲವೂ, ನಿನ್ನ ಫೀಲಿಂಗ್ಸ್ ಕೂಡ, ಅದರಲ್ಲಿರುವಂಥ ಎಮೋಷನ್ಸ್ ಕೂಡ, ಅದರಲ್ಲಿರೋ ಇಂಟೆನ್ಷನ್ ಕೂಡ, ಎವ್ರಿಥಿಂಗ್ ಈಸ್ ಡಿವೈನ್ ಬಿಕಾಸ್ ಯು ಆರ್ ಕನೆಕ್ಟೆಡ್ ಟು ದಿ ಸೋರ್ಸ್. ಆಗ ನಿನ್ನ ಬಿಹೇವಿಯರ್ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ. ನಿನ್ನ ಸ್ವಭಾವ ತೋರಿಸ್ತಾ ಇದೆ ಅದು. ಅದಕ್ಕೆ ಅವ್ರ ಸ್ವಭಾವ ತುಂಬ ಚೆನ್ನಾಗಿದೆ, ದೈವಿಕ ಸ್ವಭಾವ, ದೇವರಂಥ ಮನುಷ್ಯರು ಅಂತ ಅನಿಸುತ್ತೆ. ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಆ ಫೀಲಿಂಗ್ ಇರುತ್ತೋ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅದಕ್ಕೆ ಎಷ್ಟೋ ಸತಿ ನಾನು ಹೇಳ್ತೀನಿ, ನಿಮಗೆ ಗುರುಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಫಸ್ಟು ಗುರುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗುರುಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಮೊದಲು ಕೆಲವು ಸರ್ಟನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿ ಆ ಸ್ವಭಾವವನ್ನು ನೀವು ಆಕರ್ಷಿಸುವಂತಹ ಸ್ಥಿತಿಗೆ ಬರಬೇಕು. ಯೋಗ್ಯತೆ ಇದ್ದಾಗ ಮಾತ್ರ ಆ ಗುರುಗಳ ಸ್ಥಿತಿ ಏನು ಅಂತ ಅರ್ಥ ಆಗೋದು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ ಥರ ಸ್ವಭಾವನ ತಿಳಿಬೇಕಾದ್ರೆ ನಾವು ಆ ಲೆವೆಲ್ಗೆ ಹೋದ್ರೇ ಗೊತ್ತಾಗೋದು. ಅದ್ರ ಬಗ್ಗೆ ಮಾತಾಡಿದ್ರೆ ಗೊತ್ತಾಗಲ್ಲ, ನೋಡಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಭಾವ ಚೆನ್ನಾಗಿತ್ತು, ನಿನ್ನ ಸ್ವಭಾವ ಆ ಸ್ವಭಾವವನ್ನು ಗುರುತಿಸ್ತು. ನಿನಗೆ ಗೊತ್ತಾಯಿತು ಇದು ದೈವತ್ವ ಅಂತ.
ಆ ದೈವತ್ವದಲ್ಲಿ ನೀನಿದ್ದಾಗ ಅಕಸ್ಮಾತು ಇದು ಒಂದೇ ಸಮ ಇರೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಅಸ್ತಿತ್ವದಿಂದ ಅವನು ವ್ಯಕ್ತಿತ್ವಕ್ಕೆ ಬದಲಾದಾಗ, ಒಂದು ಶಿಫ್ಟ್ ಆದಾಗ, ಅವನ ಕರ್ಮದಿಂದಲೋ ಅಥವಾ ಸಂದರ್ಭಕ್ಕನುಸಾರವಾಗಿಯೋ ಅಥವಾ ಮನಸ್ಸು ಕೆಟ್ಟೋ ಅಥವಾ ಟೈಮ್ ಚೆನ್ನಾಗಿಲ್ವೋ ಅಥವಾ ಅವನಿಗೆ ಕರ್ಮನೇ ಪವರ್ಫುಲ್ ಆಯಿತು ಅಥವಾ ಡಾಮಿನೇಟ್ ಆಯಿತು ಪಾಸ್ಟು ಗೊತ್ತಿಲ್ಲ, ಒಟ್ಟಲ್ಲಿ ಅವನು ವ್ಯಕ್ತಿತ್ವಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದಾನೆ. ಈಗ ಅವನ ಸ್ವಭಾವ ಎಲ್ಲ ಕೂಡ ಅವನ ವ್ಯಕ್ತಿತ್ವದಿಂದ ಬರ್ತಾ ಇದೆ. ಇವಾಗ ಅವನ ಒಂದು ನಡವಳಿಕೆಯಲ್ಲಿ ಏನು ಕಾಣಿಸ್ತಾ ಇದೆ, ಅದೇ ಕಾಣಿಸ್ತಾ ಇದೆ. ಇದುವರೆಗೂ ನಡವಳಿಕೆಯಲ್ಲಿ ಏನಿತ್ತು, ದೈವತ್ವ ರಿಫ್ಲೆಕ್ಟ್ ಆಗ್ತಿತ್ತು, ಅವನ ಸ್ವಭಾವದಿಂದ ಅವನ ನಡವಳಿಕೆ ಇತ್ತು. ಇವಾಗ ಅಸ್ತಿತ್ವದಿಂದ ಬರೋ ನಡವಳಿಕೆಗೂ ವ್ಯಕ್ತಿತ್ವದಿಂದ ಬರೋ ನಡವಳಿಕೆಗೂ ಅವನಲ್ಲಿ ವ್ಯತ್ಯಾಸ ಕಾಣುತ್ತೆ. ಆಗಿರುವಂಥ ಒಂದು ಅನುಕಂಪ ಆಗಲಿ, ಪ್ರೇಮವಾಗಲಿ, ಸ್ನೇಹವಾಗಲಿ, ಆಮೇಲೆ ದಯೆ, ದಾಕ್ಷಿಣ್ಯ ಯಾವುದೂ ಇರಲ್ಲ. ಅವನು ಸ್ವಲ್ಪ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಾನೆ. ಆವಾಗ ನಿಮ್ಗೆ ಅದ್ರಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಅಯ್ಯೋ ಹೀಗೆ ನಡ್ಕೊಳ್ತಾ ಇದ್ದವರು ಹೀಗೆ ನಡ್ಕೊಂಡ್ರಲ್ಲ, ಯಾಕೆಂದರೆ ಅವರಲ್ಲಿ ಒಂದು ಶಿಫ್ಟ್ ಆಗಿದೆ. ಆ ಶಿಫ್ಟು ಒಳಗಿಂದ ಅವ್ರು ಮತ್ತೆ ಹೊರಗೆ ಬಂದುಬಿಟ್ಟಿದ್ದಾರೆ. ಅಂದರೆ ಎಲ್ಲೋ ಮೆಡಿಟೇಷನ್ ಕಮ್ಮಿ ಇರ್ಬೋದು, ಅಥವಾ ಪ್ರಪಂಚದಲ್ಲಿ ಏನಾದರೂ ಸಿಕ್ಕಾಕೊಂಡಿರ್ಬೋದು ಕರ್ಮದಲ್ಲಿ, ಅಥವಾ ಯಾರ್ದೋ ಇನ್ಫ್ಲೂಯೆನ್ಸು ಇರ್ಬೋದು, ಗೊತ್ತಿಲ್ಲ. ಅವರು ಮೆಡಿಟೇಷನ್ ಮಾಡ್ತಾ ಇಲ್ಲ, ಅವರು ಇನ್ನರ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇಲ್ಲ, ಅವ್ರಿಗೆ ಬೇರೆ ಒಂದು ಡೈವರ್ಷನ್ ಆಗಿದೆ, ಏನೋ ಒಂದು ಅಬ್ಸ್ಟ್ರಕ್ಷನ್ ಆಗಿದೆ. ಅದರಿಂದ ಅವರಿಗೆ ಆ ಒಳಗಿರೋ ಒಂದು ಸ್ವಭಾವ ಹೊರಗಡೆ ಹಾಕೋಕ್ಕಾಗ್ತಾ ಇಲ್ಲ. ಇಷ್ಟಾದರೂ ಇಂಟೆಲಿಜೆಂಟಾಗಿ ಈಗೋ ಹಿಂದೆ ತಾನಿದ್ದಿದ್ದ ಸ್ವಭಾವವನ್ನು ಅದು ಒಂದು ರೀತಿ ತೋರಿಸ್ಕೋಬಹುದು. ಇಟ್ಸ್ ವೆರಿ ಡೇಂಜರಸ್. ಈಗೋ ಈಸ್ ವೆರಿ ಕಲ್ಪ್ರಿಟ್. ಅದು ಈಗೋ ಮೀಡಿಯೋಕರ್, ಈಗೋ ವೆರಿ ವೆರಿ ಕ್ಲವರ್, ಈಗೋ ಇಸ್ ವೆರಿ ಪೊಲಿಟಿಕಲ್ ಆ್ಯಂಡ್ ಡೈನಮಿಕ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್. ಅದೇನು ಮಾಡುತ್ತೆ, ಯಾರಿಗೂ ಗೊತ್ತಾಗಬಾರ್ದು ನಾನು ಇಷ್ಟು ಒಳ್ಳೆ ಹೆಸರು ತೊಗೊಂಡಿದ್ದೆ, ಎಲ್ಲರೂ ಏನು ತಿಳ್ಕೊಂಬಿಡ್ತಾರೋ ಅಂತ ಯು ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ಎ ಸೈಂಟ್ಲಿ ಪರ್ಸನ್. ಆವಾಗಲೂ ಕೂಡ ಯಾರು ಜೆನ್ಯೂನ್ ಆಗಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ, ಅವನು ನಾಟಕ ಮಾಡ್ತಿದ್ದಾನೆ, ಅವನು ಬಿಹೇವಿಯರ್ನಲ್ಲಿ ಅದೇನೋ ಒಂಥರ ಮೊದಲ ಥರ ಫ್ರೀಡಮ್ ಇಲ್ಲ, ಅಥವಾ ಅವನಲ್ಲಿ ಆ ಎಸೆನ್ಸ್ ಕಾಣ್ತಾ ಇಲ್ಲ, ಆದರೆ ಫ್ರ್ಯಾಗ್ರೆನ್ಸ್ ಇಲ್ಲ, ಅಥವಾ ಹಿ ಕ್ಯಾನ್ ಸ್ಮೆಲ್, ಹಿ ಕ್ಯಾನ್ ಗೆಸ್ ಇದು ಒರಿಜಿನಲ್ ಅಲ್ಲ, ಇದು ಜೆನ್ಯೂನ್ ಅಲ್ಲ, ಇದು ಫ್ರಾಡ್, ಇದು ಅವನೇನೋ ಸುಮ್ಮನೆ ನಮ್ಗೆ ತೋರ್ಸೋಕ್ಕೋಸ್ಕರ ರೀತಿ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಗುರುಗಳಿಗೆ ಬೇಗ ಗೊತ್ತಾಗುತ್ತೆ. ಯಾವಾಗಲೂ ಒಂದು ಸ್ಥಿತಿನಲ್ಲಿರೋರಿಗೆ ದೇ ಕುಡ್ ರಿಯಲಿ ಗೇಜ್ ಇವನು ನಿಜವಾದ ಸೈಂಟಾ ಅಥವಾ ಸೈಂಟ್ಲಿ ಆಗಿ ಅವ್ನು ಬಿಹೇವ್ ಮಾಡ್ತೀಯಾನ ಅಂತ ಗೊತ್ತಾಗುತ್ತೆ. ಅಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ಒಂದು ನಡವಳಿಕೆಯಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇಟ್ ಕ್ರಿಯೇಟ್ಸ್ ಸಚ್ ಎ ಫ್ರೀಕ್ವೆನ್ಸಿ, ಸಚ್ ಎ ವೈಬ್ರೇಷನ್, ಇಟ್ ಜನರೇಟ್ಸ್ ಸಚ್ ಎ ಎಫೆಕ್ಟಿವ್ ಆರಾ. ಅವ್ರು ಬಂದ ತಕ್ಷಣ ಗೊತ್ತಾಗುತ್ತೆ ಇವರು ಮೆಡಿಟೇಷನ್ ಮಾಡ್ತಾ ಇದ್ದಾರಾ ಇಲ್ವಾ, ಅವರು ಯಾವ ಸ್ಥಿತಿನಲ್ಲಿ ಬಂದಿದ್ದಾರೆ, ಅವರು ಓಪನ್ ಆಗಿದ್ದಾರಾ, ಇನ್ನೂ ಕ್ಲೋಸ್ ಆಗಿದ್ದಾರಾ, ನಾಟಕ ಮಾಡ್ತಿದ್ದಾರಾ, ಎಲ್ಲ ಗೊತ್ತಾಗೋದು. ಯಾರು ಟ್ರಾನ್ಸ್ಪರೆಂಟ್ ಆಗಿರ್ತಾರೋ ಅವ್ರಿಗೆಲ್ಲ ಕಾಣಿಸುತ್ತೆ, ಗೊತ್ತಾಗುತ್ತೆ. ಹೀಗೆ ತುಂಬ ಚೇಂಜಸ್ ಇದೆ. ಬಿಹೇವಿಯರ್ ಅಂದರೆ ಬರೀ ನಡವಳಿಕೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅವನ ವ್ಯಕ್ತಿತ್ವದ ಮೇಲೋ ಅಸ್ತಿತ್ವದ ಮೇಲೋ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ತಕ್ಕಂಗೆ ಅವ್ನು ನಡ್ಕೋತಾನೆ. ಒಂದೊಂದು ಸತಿ ಅಸ್ತಿತ್ವದ ನಡವಳಿಕೆ ಹಾಗೆ ಪೋಸ್ ಮಾಡಿದ್ರೂ ಕೂಡ ಸೂಕ್ಷ್ಮದಲ್ಲಿರೋರಿಗೆ ಗೊತ್ತಾಗುತ್ತೆ. ಈ ನಾಭಿ ಚಕ್ರದ ವೈಶಿಷ್ಟ್ಯತೆ ಏನು? ನಾಭಿ ಚಕ್ರದ ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಶ್ರೀಚಕ್ರ ಗೊತ್ತಿದ್ದರೆ ಬಹಳ ಸುಲಭ. ಶ್ರೀಚಕ್ರದಲ್ಲಿ 9 ಆವರಣಗಳಿದೆ. 9 ಆವರಣದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಒಂದು ಅಗ್ನಿಖಂಡ ಅಂತ ಹೇಳ್ತೀವಿ ಅದನ್ನು. ಮಣಿಪುರ ದಾಟದ ಮೇಲೆ ನೋಡಿ, ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಜ್ಞಾಪಿಸ್ಕೊಳ್ಳಿ, ಇದು ಸ್ಥೂಲ ಸಾಲಿಡ್ ಸ್ಟೇಟ್. ಸ್ವಾಧಿಷ್ಠಾನ ಜಲತತ್ವ, ಮಣಿಪುರ ಅಗ್ನಿತತ್ವ. ಇದಿಷ್ಟೂ ಕಣ್ಣಿಗೆ ನೋಡ್ಬೋದು, ಕಾಣುತ್ತೆ. ನಮ್ಮ ದೇಹದಲ್ಲಿ ಇದು 3 ಪ್ರಿನ್ಸಿಪಲ್ ಏನಿದೆ, ಪಂಚಭೂತಗಳೇನಿದೆ, ಭೂಮಿ, ಜಲ, ಅಗ್ನಿ, ಅದನ್ನು ನೋಡ್ಬೋದು. ಅದಕ್ಕೆ ಶ್ರೀಚಕ್ರದಲ್ಲಿ ಈ ಯೋಗಿನಿಯರಿಗೆ ಪ್ರಕಟ ಯೋಗಿನಿಯರು ಅಂತ ಹೇಳ್ತಾರೆ. ಈ ಪ್ರಕಟ ಯೋಗಿನಿ ಅಂದರೆ ನೋಡಬಹುದಾದಂತಹ ಶಕ್ತಿಗಳು. ಅದರಲ್ಲಿ ಅಷ್ಟಸಿದ್ಧಿಗಳು ಕೂಡ ಕಣ್ಣಿಗೆ ಕಾಣುವಂಥ ಸಿದ್ಧಿಗಳು ಬರುತ್ತೆ. 8 ಸಿದ್ಧಿಗಳು ಮೂಲಾಧಾರದ ದೇವಿ ಯೋಗಿನಿಗಳು. ಅದೇ ಥರನೇ ಸಪ್ತ ಮಾತೃಕೆಯರು, ಮಹಾಲಕ್ಷ್ಮಿ ಜೊತೆಗೆ ಅಷ್ಟಶಕ್ತಿಗಳು, ಆ ದೇವತೆಯರು. ಮಾತೃಕೆಗಳನ್ನು ನಾವು ಮಾತಿನಲ್ಲಿ, ಧ್ವನಿನಲ್ಲಿ, ನಾದದಲ್ಲಿ ಕೇಳಬಹುದು. ಅದೇ ರೀತಿ ನಮ್ಮಲ್ಲಿ ಮುದ್ರಾದೇವಿಯರು, ಇವರೆಲ್ಲರೂ ಸೇರಿ ಈ 3 ಚಕ್ರ ಆಗಿರೋದು ಪ್ರಕಟ ಯೋಗಿನಿ ಅಂತ.
ಇಲ್ಲಿಂದ ನಾವು ಇದೊಂದು ಹೊಸಲು ಥರ ಮೂಲಾಧಾರ ದಾಟೋವರೆಗೂ ನಿಮ್ಮ ಪ್ರೋಗ್ರೆಸ್ಸು ಒಂದು ಸ್ಟೇಟಲ್ಲಿ ಇರುತ್ತೆ. ತುಂಬ ಕಷ್ಟ ಅದು. ಇಂದ್ರಿಯಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ಹತೋಟಿನಲ್ಲಿಟ್ಕೊಂಡು ಪ್ರಪಂಚವಾದ ಮಾಯೆಯನ್ನು ತಿಳ್ಕೊಂಡು ಮಾಯೆಯನ್ನು ನಾವು ಮಾಯೆ ಅಂತ ಗುರುತಿಸಿ ಅಷ್ಟು ಜ್ಞಾನದಲ್ಲಿ ನಾವು ನಮ್ಮ ದೇಹ, ಇಡೀ ದೇಹವೇ ಒಂದು ಶ್ರೀಚಕ್ರ ಅಂದ್ಕೊಂಡು ಈ ಒಂದು ಮಹಾ ಬ್ರಹ್ಮಾಂಡದಲ್ಲಿ ಇದೊಂದು ಪಿಂಡಾಂಟ ಅಂತ ಭಾವಿಸಿ ನಮ್ಮ ದೇಹದಲ್ಲಿ ಒಂದೊಂದು ಚಕ್ರಗಳಲ್ಲೂ ಕೂಡ ಒಂದೊಂದು ಪ್ರಿನ್ಸಿಪಲ್ನ ಧ್ಯಾನ ಮಾಡಿಕೊಂಡು ದೇವತೆಗಳನ್ನು ಒಲಿಸ್ಕೊಂಡು ಹೋಗ್ತಾ ಇದ್ದಾಗ ನಿಧಾನ, ಅತೀ ಸ್ಲೋ, ನಿಧಾನ ಅಂದರೆ ನಿಧಾನ, ಕುಂಡಲಿನಿ ಮಲಗಿರೋ ಕುಂಡಲಿನಿ ಅದು ನಿಜವಾಗ್ಲೂ ಮೈ ಮುರಿದು ಎದ್ದು ಜಾಗೃತವಾಗಿ ಆ 3 ಸುತ್ತು ಬಿಡಿಸ್ಕೊಂಡು ಮೇಲಕ್ಕೆ ಬರೋಷ್ಟರಲ್ಲಿ ಇಟ್ ಟೇಕ್ಸ್ ಟೈಮ್. ಆಗ ಮಾತ್ರ ಬಹಳ ಸಹನೆ ಇರಬೇಕು ಧ್ಯಾನಕ್ಕೆ ಮಾಡೋಕ್ಕೆ, ಮತ್ತು ಆ ದೇವಿ ಮೇಲೆ ಭಕ್ತಿ ಶ್ರದ್ಧೆ ಎಲ್ಲ ಜಾಸ್ತಿ ಇರಬೇಕು. ಇಲ್ಲೇ ಎಷ್ಟೋ ಸತಿ ಜಾರಿಬಿಡುತ್ತೆ ಇಂದ್ರಿಯಗಳು, ಅದು ಕೆಳಗಡೆ ಇಳಿದು ಬಿಡುತ್ತೆ. ಅಂದರೆ ಗ್ರಾವಿಟೇಷನಲ್ ಪುಲ್ಗೆ ಅದು ಆಕರ್ಷಿತವಾಗಿ ಇಂದ್ರಿಯ ಭೋಗದಲ್ಲಿ ಅಥವಾ ಪ್ರಪಂಚಿಕ ಸುಖದಲ್ಲಿ ಅಥವಾ ಹೊರಗಡೆ ಪ್ರಪಂಚಕ್ಕೆ ಎಳ್ಕೊಂಡ್ಬಿಡುತ್ತದೆ. ಇಲ್ಲಿ ಇದು ದಾಟದ ಮೇಲೆ ನಮಗೆ ಸ್ವಲ್ಪ ಪ್ರಪಂಚದ ಬಗ್ಗೆ ಡಿಟ್ಯಾಚ್ಮೆಂಟ್ ಬರಲ್ಲ, ಅನ್ಅಟ್ಯಾಚ್ಡ್ ಆಗಿ ಇರೋದಕ್ಕೆ ಇರುತ್ತೆ ಎಲ್ಲ, ಆದರೆ ಯಾವುದರಲ್ಲೂ ನಾವು ಸಿಕ್ಕಾಕೊಳ್ಳಲ್ಲ. ಆವಾಗ ನಾವು ಮಣಿಪುರ ಚಕ್ರನ ದಾಟಿದ್ದೀವಿ ಅಂತ. ಇದೊಂದು ಅಗ್ನಿ ತತ್ವ ಪ್ರಧಾನವಾದದ್ದು. ಈ ಚಕ್ರ ಒರಿಜಿನಲ್ ಸೆಂಟರ್ ಇದು ಸುಮ್ಮನೆ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ. ಮಿಕ್ಕಿದ ಚಕ್ರಗಳನ್ನೆಲ್ಲ ಆಮೇಲೆ ನಾವು ಕಂಡುಕೊಂಡಿದ್ದು. ಅದನ್ನು ಹುಟ್ಟೋವಾಗಲೇ ನಮ್ಗೆ ಈ ಚಕ್ರ ಇತ್ತು. ಇಟ್ಸ್ ಎ ಒರಿಜಿನಲ್ ಸೆಂಟರ್. ಈ ಚಕ್ರದಿಂದಲೇ ನಮಗೆ ಆಹಾರ, ನೀರು ಎಲ್ಲ, ಗಾಳಿ, ಉಸಿರು ಎಲ್ಲ ತಾಯಿ ಹೊಟ್ಟೆಲಿದ್ದಾಗ ಸಿಗ್ತಾ ಇತ್ತು. ಈ ಚಕ್ರ ಬಹಳ ಫಸ್ಟ್ ಚಕ್ರ, ಒರಿಜಿನಲ್ ಚಕ್ರ. ಈ ಚಕ್ರದಲ್ಲಿ ಈ ಚಕ್ರ ದಾಟಿದ್ರೆ ಅದಕ್ಕೆ ಹೇಳಿದೆ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತರದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತ. ಆ ಪರಿಪಾಲನಾ ಶಕ್ತಿ, ಮೇಂಟೆನೆನ್ಸ್, ರೆಸಿಸ್ಟೆನ್ಸ್, ಮೇಂಟೆನೆನ್ಸ್ ಮತ್ತು ಆ ಕನ್ಸಿಸ್ಟೆನ್ಸಿ ಎಲ್ಲ ಬರೋದು ಈ ಚಕ್ರ ದಾಟಿದವ್ರಿಗೇನೆ. ಈ ಚಕ್ರ ದಾಟಬೇಕು. ಎಲ್ಲ ಕರ್ಮಗಳು ಸುಟ್ಟೋಗಿರುತ್ತೆ, ಭಸ್ಮವಾಗೋಗಿರುತ್ತೆ. ಇಲ್ಲಿ ನಾವು ಊಟ ಮಾಡಿದ್ದು ಭಸ್ಮ ಆಗೋದಿಲ್ಲಿ, ನಮ್ಮ ಕರ್ಮಗಳು ಭಸ್ಮ ಆಗೋದಿಲ್ಲಿ. ಆ ಅಗ್ನಿ ವನ್ಹಿ ಅಂತ ಹೇಳ್ತಾರೆ, ಈ ವನ್ಹಿ ಮಂಡಲ ಇಲ್ಲಿಂದ ಮೇಲಕ್ಕೆ ಹೋಗೋದು ಬಹಳ ಮುಖ್ಯ. ಇದನ್ನು ನಾವು ಇನ್ನೊಂದು ಹಾರ್ಟ್ ಅಂತ ಹೇಳ್ತೀವಿ. ಹೇಗೆ ಹಾರ್ಟ್ನ ಇನ್ನೊಂದು ಬ್ರೈನ್ ಅಂತೀವೋ ಹಾಗೆ ಇದನ್ನು ಇನ್ನೊಂದು ಹಾರ್ಟ್ ಅಂತೀವಿ. ನಮ್ಮ ಇರುವಂತಹ ಭಾವನೆಗಳ ಒಳಗಡೆ ಇರುವಂತಹ ಅಂತರಾಳ ಅಂತಾರೆ, ಅಂತರಂಗ ಅಂತಾರೆ. ಈ ಅಂತರಾಳದಲ್ಲಿ ಆ ಭಾವನೆಗಳು ಹುಟ್ಟೋದೇ ನಮ್ಮ ಹೊಟ್ಟೆಯಿಂದ. ನಮ್ಮ ಫೀಲಿಂಗ್ಸ್ ಎಲ್ಲ ಹುಟ್ಟೋದು ಇಲ್ಲಿಂದ. ಇಲ್ಲಿಗೆ ಬಂದ ಮೇಲೆ ಅದು ರಿಫೈನ್ ಆಗಿರುತ್ತೆ, ಆದರೆ ಇಲ್ಲೇ ಹುಟ್ಟೋದು. ಇಲ್ಲಿ ಕರುಣೆ ನಾವು ಅನಿಸಿದ್ರೂ ಇಲ್ಲಿಂದನೇ ಹುಟ್ಟಬೇಕು. ಆ ಕರುಣೆ, ಆ ಅನ್ನೋ ಪದ ಇಲ್ಲಿಂದ ಬಂದರೂ ಕೂಡ, ಆ ಅನ್ನೋದು ಬಂದರೂ, ಈ ಅನ್ನೋದು ಬಂದರೂ, ಓಂಕಾರ ಹೇಳಿದ್ರೂ ಕೂಡ ಆ ಉಮ ಅಂತ ಅದು ಮಕ್ಕಳಿಂದನೇ ಬರಬೇಕು ಸಾಧ್ಯ. ಅದರಿಂದ ಈ ಸೆಂಟರ್ ಇದೆಯಲ್ಲ, ದಿಸ್ ದ ಫಸ್ಟ್ ಸೆಂಟರ್, ವೆರಿ ಡಿಪೆಸ್ಟ್ ಸೆಂಟರ್. ಇದನ್ನು ಯೋಗಿಗಳು ಬಹಳ ಇದಾಗಿ ಇದನ್ನು ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಮಣಿಪುರ ಪದ್ಮದಲ್ಲಿ ಇರುವಂತಹ ದೇವಿಯನ್ನು ತುಂಬ ಜನ ಆರಾಧನೆ ಮಾಡ್ತಾರೆ. ಇಲ್ಲೊಂದು ಗುಹೆ ಇದೆ. ಈ ಗುಹೆಯಲ್ಲಿ ನಾವು ಒಳಗಡೆ ಪ್ರವೇಶ ಮಾಡಿದ್ರೆ ಡೈರೆಕ್ಟಾಗಿ ಆಜ್ಞಾಚಕ್ರದಿಂದ ಕಾಣಿಸ್ತಾ ಇರೋ ಚಿದಾಕಾಶವನ್ನು ದರ್ಶನ ಮಾಡ್ಬೋದು. ಗುಹೆ ಒಳಗಡೆ ಹೋದರೆ ನಾವು ಇದನ್ನು ಲಲಿತಾ ತ್ರಿಶತಿಯಲ್ಲೂ ನೋಡ್ತೀವಿ. ಆ ಗುಹೆ ಒಳಗೆ ಹೋದ ತಕ್ಷಣ ಸಿಂಹಧ್ವನಿ ಕೇಳುತ್ತೆ ಅಂತ. ನಮ್ಮ ಉಸಿರಾಟನೇ ಒಂದು ಸಿಂಹಧ್ವನಿ ಕೇಳುತ್ತೆ ನಾವು ಒಳಗಡೆ ಹೋಗ್ತಾ. ಆವಾಗ ನಾವು ಪ್ರತಿಯೊಂದು ಚಕ್ರವೂ ಕೂಡ ಸುಲಭ ಆಗುತ್ತೆ. ಆ ಗುಹೆಯಲ್ಲಿ ಪ್ರವೇಶ ಮಾಡಿದ ಮೇಲೆ ನಮಗೆ ಗೊತ್ತೇ ಆಗಲ್ಲ ನಾವು ಯಾವಾಗ ಆ ಕಂಡಿ ಕಾಣಿಸುತ್ತೆ, ಯಾವಾಗ ಬೆಳಕು ಕಾಣಿಸುತ್ತೆ. ಬಹಳ ಕತ್ತಲಿರುತ್ತೆ. ಯು ಹ್ಯಾವ್ ಟು ಪಾಸ್ ಥ್ರೂ ದಟ್ ಡಾರ್ಕ್ನೆಸ್. ಇಟ್ ಈಸ್ ಎ ಡಾರ್ಕ್ ನೈಟ್ ಆಫ್ ದಿ ಸೋಲ್. ಇದು ಯೋಗಿಗಳ ಒಂದು ಒಂದು ಸ್ತರದಲ್ಲಿ ಯೋಚನೆ ಮಾಡಿದ್ರೆ. ಆದರೆ ಬಹಳ ಫಿಸಿಯಾಲಜಿಕಲ್ ಲೆವೆಲ್ನಲ್ಲೂ ಕೂಡ ಮಣಿಪುರ ಬಹಳ ಮುಖ್ಯವಾದ ಸ್ಥಾನ. ನಾಭಿ ಚಕ್ರ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾವು ಎಷ್ಟೊಂದು ನಮ್ಮ ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗುತ್ತೆ. ಜಠರಾಗ್ನಿ ಅಂತೀವಿ, ಅದು ಇಲ್ಲಿಂದನೇ ಬರೋದು. ಆಮೇಲೆ ಬೇರೆ ಬೇರೆ ಅಗ್ನಿಗಳಿದೆ. ಆ ಅಗ್ನಿಗಳಿಗೆಲ್ಲ ಈ ಅಗ್ನಿಯೇ ಕಾರಣ. ಈ ಅಗ್ನಿ ಚೆನ್ನಾಗಿ ಪ್ರಜ್ವಲಿಸಿದರೆ ಮಾತ್ರವೇ ನಮಗೆ ಆ ಸೂರ್ಯಮಂಡಲದಲ್ಲಿ ಆ ಬೆಳಕು, ತಾಪ ಇಲ್ಲದಿರುವಂತಹ ಬೆಳಕನ್ನು ನಾವು ನೋಡ್ಬೋದು. ಸೂರ್ಯನ ಕಿರಣಗಳನ್ನು ನೋಡ್ಬೋದು. ಅದು ಜ್ಞಾನದ ಕಿರಣಗಳಾಗಿರುತ್ತೆ. ಅಗ್ನಿ ತಾಪ ಕಳ್ಕೊಂಡಂತಹ ಕಿರಣಗಳಾಗಿರುತ್ತೆ. ಅದೇ ಕಿರಣಗಳೇ ನಾವು ಮೇಲೆ ಚಂದ್ರನ ಮಂಡಲದಲ್ಲಿ ಆ ತಂಪಾದ 16
ಷೋಡಶ ಕಲೆಗಳು ಇರುವಂತಹ ಆ ಬೆಳದಿಂಗಳನ್ನ ನೋಡ್ಬೋದು. ಅಂದರೆ ಇದರಿಂದಲೇ ಈ ಅಗ್ನಿಯಿಂದಲೇ 3 ಅಗ್ನಿ ಮಂಡಲಗಳು ಬಂದಿರೋದು. ಅದಕ್ಕೆ ದೇವಿನ ನಾವು ಹೇಳ್ತೀವಿ ವನ್ಹಿ ಮಂಡಲ ವಾಸಿನಿ ಅಂತ. ವನ್ಹಿ ಮಂಡಲಗಳು 3. ಅದು ಶ್ರೀಚಕ್ರದಲ್ಲಿ ನಾವು ಸ್ಟಡಿ ಮಾಡ್ಕೊಂಡು ಹೋದರೆ ಶ್ರೀಚಕ್ರ ಇಟ್ಕೊಂಡು ಶ್ರೀಚಕ್ರನ ನಮ್ಮ ಬಾಡಿನ ರೆಫರ್ ಮಾಡಿಕೊಂಡು ನೀವು ಯೋಚನೆ ಮಾಡಿಕೊಂಡು ಅದನ್ನು ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನಿಮ್ಮ ಮೇಲೆ ಧ್ಯಾನ ಮಾಡ್ಕೊಂಡು ನೀವು ಹೋಗ್ತಿದ್ರೆ ಇಡೀ ಬ್ರಹ್ಮಾಂಡವನ್ನು ಗೊತ್ತಾಗುತ್ತೆ. ಆಮೇಲೆ ಎಲ್ಲೆಲ್ಲಿ ಉಪನಿಷತ್ನಲ್ಲಿ ಏನೇನನ್ನು ರಹಸ್ಯವಾಗಿ ಹೇಳಿದಾರೋ ಎಲ್ಲವೂ ನಮಗೆ ಸುಲಭವಾಗಿ ರಿವೀಲ್ ಆಗುತ್ತೆ. ವನ್ಹಿ ಮಂಡಲ ವಾಸಿನಿ ಶ್ರೀಚಕ್ರದಲ್ಲಿ 3 ಚಕ್ರಗಳಿವೆ, ಅದೇ ಆ ವನ್ಹಿ ಮಂಡಲಗಳು. ಸೂರ್ಯಮಂಡಲ, ಚಂದ್ರಮಂಡಲ, ಕೆಳಗಡೆ ಅಗ್ನಿಮಂಡಲ ಅಂತ ಆ 3 ಮಂಡಲಗಳು ಅದು ಹೇಗೆ ಸೃಷ್ಟಿಯಾಯಿತು, ಹೇಗೆ ಒಂದೊಂದು ಆವರಣಗಳು ದಾಟ್ಕೊಂಡು ನಮ್ಮ ದೇಹನ 3 ಭಾಗ ಮಾಡಿ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ನಾವು ಒಂದೊಂದೇ ದಾಟ್ಕೊಂಡು ಹೋಗ್ತೀವಿ. 9 ಆವರಣನ 3 ಆವರಣ ಒಂದೊಂದು ಇದಕ್ಕೆ. ಹಾಗೆ ಇದು ಬಹಳ ಒಂದು ಜಂಪಿಂಗ್ ಬೋರ್ಡ್ ಥರ. ಇದು ಒಳಗಡೆಯಿಂದನೂ ಹೋಗೋಕ್ಕೆ ಜಾಗ ಇದೆ, ಹೊರಗಡೆಯಿಂದನೂ ಮೇಲಿನ ಸ್ತರಗಳಿಗೆ ಹೋಗ್ಬೋದು. ಒಂದು ಜಂಪ್ ತಗೊಂಡು ಸೂಕ್ಷ್ಮವಾದ ಸ್ತರಗಳಿಗೆ ಹೋಗ್ಬೋದು, ಡಿಫ್ರೆಂಟ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಗೆ. ಇದರ ಆಳಕ್ಕೂ ಮಣಿಪುರದಲ್ಲಿ ಆಳಕ್ಕೆ ಹೋದಾಗ ಯು ಕ್ಯಾನ್ ರೀಚ್ ವೆರಿ ಡೀಪ್ ಇನ್ಸ್ಟಿಂಕ್ಟ್ಸ್. ಇಲ್ಲಿಂದ ಮೇಲಕ್ಕೆ ಹೋದಾಗ ಯು ಕ್ಯಾನ್ ರೀಚ್ ಹೈಯರ್ ಇಂಟ್ಯೂಷನ್ಸ್ನ ಮತ್ತು ಇನ್ಸ್ಟಿಂಕ್ಟ್ಸ್ನ ರೀಚ್ ಆಗೋಕ್ಕೆ ಈ ಚಕ್ರ ಬಹಳ ಸಹಾಯ ಮಾಡುತ್ತೆ. ವೆನ್ ಯು ಗೋ ಡೀಪರ್ ಆ್ಯಂಡ್ ಡೀಪರ್ ಆ್ಯಂಡ್ ಡೀಪರ್ ಇನ್ಸ್ಟಿಂಕ್ಟ್ಸ್ನ ಒಂದು ಪಾಯಿಂಟ್ಗೆ ಯು ವಿಲ್ ಕಮ್ ಟು ದಟ್ ಸ್ಟೇಟ್ ಆಫ್ ಪಾಯಿಂಟ್ ಇನ್ ದಿ ಸಹಸ್ರಾರ. ಆ ಸಹಸ್ರಾರ ಮತ್ತು ಮೂಲಾಧಾರ 2 ಒಂದೇ ಪಾಯಿಂಟ್ ಅಂತ ಅರಿವು ಬರೋದೇ ಮಣಿಪುರ ಚಕ್ರದಿಂದ. ಈ ಥರ ಯೋಗಿಗಳು ಬಹಳ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಣಿಪುರ ಚಕ್ರನ. ಈ ಬುದ್ಧಿಸಮ್ನಲ್ಲಿ ಈ ಮಣಿಪದ್ಮೆಗೆ ಹೆಚ್ಚು ಸ್ಥಾನ ಕೊಟ್ಟು ತಾರಾ ಅಂತ ಕರಿತೀವಿ. ಇದು ಕೂಡ ಬಹಳ ವಿಷಯಗಳಿದೆ ಇದನ್ನು ತಿಳ್ಕೊಳ್ಳೋದು.